ನಮಸ್ಕಾರ. ಕಲಿಯೋಣಗೆ ಸ್ವಾಗತ. 30 ಡೇಸ್ ಆಫ್ ML ಕ್ಯಾಗಲ್ ಚಾಲೆಂಜ್ ನಲ್ಲಿ ಇವತ್ತು ನಾವು ಇಂಟ್ರೊಡಕ್ಷನ್ ಟು ಮೆಷಿನ್ ಲರ್ನಿಂಗ್ ಮಾಡ್ಯೂಲ್ ಅಲ್ಲಿ ಅಂಡರ್ ಫಿಟ್ಟಿಂಗ್ ಅಂಡ್ ಓವರ್ ಫಿಟ್ಟಿಂಗ್ ಅಂದ್ರೆ ಏನು ಅಂತ ಕಲಿಯೋಣ. ಸೊ ಇವ್ರು ನಮ್ಗೆ ಹೇಳ್ತಾ ಇದ್ದಾರೆ, ಆಲ್ರೆಡಿ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಫಿಟ್ಟಿಂಗ್ ಅಂದ್ರೆ ಏನು ಅಂತ ಕರಿತೀವಿ ಅಲ್ವಾ. ಮಿಷಿನ್ ಲರ್ನಿಂಗ್ ಅಲ್ಲಿ 4 ಬೇಸಿಕ್ ಸ್ಟೆಪ್ಸ್ ಇದೆ. ಏನ್ ಹೇಳಿ? ಫಸ್ಟ್ ಡೆಫಿನೇಷನ್ ಅಂದ್ರೆ ಡಿಫೈನ್ ಮಾಡಬೇಕು, ಯಾವ ಮಾಡೆಲ್ ನ ಯೂಸ್ ಮಾಡ್ತೇನೆ ಅಂತ. ಸೆಕೆಂಡ್ ಡೇಟಾನ ನಾವು ಅದಕ್ಕೆ ಫಿಟ್ ಮಾಡಬೇಕು. ಥರ್ಡ್ ಬಂದ್ಬಿಟ್ಟು ಪ್ರೆಡಿಕ್ಟ್. ಫೋರ್ತ್ ಬಂದ್ಬಿಟ್ಟು ಎವ್ಯಾಲ್ಯೂಯೇಷನ್. ಸೊ ಆ ಫಿಟ್ ಸ್ಟೇಜ್ ಅಲ್ಲಿ 2 ತರ ಆಗತ್ತಂತೆ. ಒಂದು ಅಂಡರ್ ಫಿಟ್ಟಿಂಗ್, ಇನ್ನೊಂದು ಓವರ್ ಫಿಟ್ಟಿಂಗ್. ಅದೇನು ಅಂತ ನೋಡೋಣ ಬನ್ನಿ. ಎಕ್ಸ್ಪೆರಿಮೆಂಟಿಂಗ್ ವಿತ್ ಡಿಫರೆಂಟ್ ಮಾಡೆಲ್ಸ್. Now that you have a reliable way to measure model accuracy, you can experiment with alternative models. ಇವ್ರು ಹೇಳ್ತಾ ಇದಾರೆ, ನಮ್ಗೆ ಮಾಡೆಲ್ ಅಕ್ಯುರಸಿ ಕಂಡಿಡಿಯೋದು ಗೊತ್ತಾಯ್ತಲ್ವಾ, ಅದೇ MEA ಅಂತ, ಮೀನ್ ಅಬ್ಸಲ್ಯೂಟ್ ಎರರ್. ಅದನ್ನ ಆತರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇವಾಗ ಅದು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗಿರೋದ್ರಿಂದ ನಮ್ಮ ಮಾಡೆಲ್ ಎಫಿಷಿಯನ್ಸಿ ಚೆನ್ನಾಗಿ ಮಾಡ್ಬೇಕಂದ್ರೆ ಆ ಎರರ್ ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಅದು ಹೇಗೆ ಮಾಡೋದು ಅಂತ ನೀವು ತಿಳ್ಕೋಬೇಕು ಅಂದ್ರೆ, ಯು ಕ್ಯಾನ್ ಸಿ ಇನ್ ಸ್ಕೈ ಕಿಡ್ಸ್ ಲರ್ನ್ ಡಾಕ್ಯುಮೆಂಟೇಶನ್ ಅಂತ. ಅಂದ್ರೆ ಇವಾಗ ಡಿಸಿಷನ್ ಟ್ರೀ ಮಾಡೆಲ್ ಅಲ್ಲೇ ವೇರಿಯಸ್ ಆಪ್ಷನ್ಸ್ ನಾವು ಕಳಿಸಿ ಇನ್ನೂ ಆಪ್ಟಿಮೈಸ್ ಮಾಡ್ಬೋದು. ಸೊ ಇಲ್ಲಿ ಏನಿದೆ ಡಾಕ್ಯುಮೆಂಟೇಶನ್ ಅಂತ ನೀವು ನೋಡಿದ್ರೆ, ನೋಡಿ ಇದನ್ನ ಯಾವ ತರ ಯೂಸ್ ಮಾಡಬೇಕು ಏನು ಅಂತ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಕಳಿಸಿರ್ತಾರೆ. ಇದು ಪ್ರಾಬ್ಲಿ ನೀವು ನಿಮ್ ಫ್ರೀ ಟೈಮ್ ಅಲ್ಲಿ ನೋಡ್ಕೊಂಡು ಒಂದೊಂದೇ ಅಪ್ಲೈ ಮಾಡಿದ್ರೆ ಯು ಮೇ ಗೆಟ್ ಮೋರ್ ಅಂಡ್ ಮೋರ್ ಇನ್ಫಾರ್ಮೇಶನ್. ಬಟ್ ಇವತ್ತಿನ ದಿನಕ್ಕೆ ನಾವು ಬೇಸಿಕ್ಸ್ ಅಂತ ಇರೋದ್ರಿಂದ ಲೆಟ್ಸ್ ಕಮ್ ಬ್ಯಾಕ್ ಟು ದ ಮಾಡ್ಯೂಲ್. ದ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ಸ್ ಡಿಟರ್ಮೈನ್ ದ ಟ್ರೀಸ್ ಡೆಪ್ತ್ ಅಂತ. ಅಂದ್ರೆ ಇವಾಗ ನಮ್ಗೆ ಡಿಸಿಷನ್ ಟ್ರೀ ಅಲ್ಲಿ ಏನಾಗತ್ತೆ ಅಂತ ಗೊತ್ತಲ್ವಾ, ಇದು ಬೇಸಿಕ್ ಕ್ವಶನ್. ಅದು ಬ್ರೇಕಪ್ ಆಯ್ತು ಅಂದ್ರೆ ದಿಸ್ ಇಸ್ ಫಸ್ಟ್ ಲೆವೆಲ್, ಅದ್ ಮತ್ತೆ ಬ್ರೇಕ್ ಆಯ್ತು ಅಂದ್ರೆ ಸೆಕೆಂಡ್ ಲೆವೆಲ್. ಈ ತರ ಎಷ್ಟು ಲೆವೆಲ್ಸ್ ಹೋಗ್ತಾ ಇದೆ ಅಷ್ಟು ಡೀಪ್ ಆಗಿ ಟ್ರೀ ಆಗ್ತಾ ಇದೆ, ಬೆಳೀತಾ ಇದೆ ಅಂತ ಅರ್ಥ. ಲಾಸ್ಟ್ ಅಲ್ಲಿ ಬರೋದು ನಮ್ಗೆ ಲೀಫ್. ಇದು ಎಲ್ಲ ಬೇಸಿಕ್ ಇಷ್ಟೋ ತನಕ ನಾವು ಓದಿರುವಂತ ಒಂದು ಕಾನ್ಸೆಪ್ಟ್. ಸೊ ಇನ್ ಪ್ರಾಕ್ಟೀಸ್ ಇಟ್ಸ್ ನಾಟ್ ಅನ್ಕಾಮನ್ ಫಾರ್ ಎ ಟ್ರೀ ಟು ಹ್ಯಾವ್ 10 ಸ್ಪ್ಲಿಟ್ಸ್ ಬಿಟ್ವೀನ್ ದ ಟಾಪ್ ಲೆವೆಲ್ ಅಂಡ್ ಎ ಲೀಫ್. ಅಂದ್ರೆ ನೀವು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಯಾವ್ದಾದ್ರು ತಗೊಂಡಿಲ್ಲ ಅಂದ್ರೆ ಇಲ್ಲಿ ಇದೇ ತರ ಬರೀ 2 ಲೆವೆಲ್ ಇಲ್ಲ, 10 ಲೆವೆಲ್ ತನಕ ಹೋಗತ್ತಂತೆ. 10 ಲೆವೆಲ್ ತನಕ ಹೋಗಿದೆ ಅಂದ್ರೆ ಇಟ್ ಮೇ ಹ್ಯಾವ್ 1024 ಲೀವ್ಸ್. ಯಾವ ತರ? ಒಂದೊಂದ್ ಲೆವೆಲ್ ಅಲ್ಲಿ 2 ಅಂತ ನೀವು ಈ ತರ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇದ್ರು ನೋಡಿ, ಇಲ್ಲೆರಡು ಆಯ್ತು, ಇದೆರಡು ಆಗತ್ತಲ್ವಾ. ಸ್ಪ್ಲಿಟ್ ಆಗಿ 2 to the power of 10 ಆಗತ್ತೆ. ಅಂದ್ರೆ 1024 ಲೀವ್ಸ್ ಆಗತ್ತೆ 10 ಲೆವೆಲ್ಸ್ ಬರೋ ಅಷ್ಟರಲ್ಲಿ. ವೆನ್ ವಿ ಡಿವೈಡ್ ದ ಹೌಸಸ್ ಅಮಾಂಗ್ ಮೆನಿ ಲೀವ್ಸ್ ವಿಲ್ ಆಲ್ಸೋ ಹ್ಯಾವ್ ಫ್ಯೂವರ್ ಹೌಸಸ್ ಇನ್ ಈಚ್ ಲೀಫ್. ಹೌದಲ್ವಾ? ಇದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತಾ ಇದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಬರೀ ಅದು 2 ಬೆಡ್ರೂಮ್ ಅಥವಾ ಬೇರೆನಾ ಅಂತಂದ್ರೆ 2 ಗ್ರೂಪ್ ಬರುತ್ತೆ ನಿಮ್ಗೆ. ಅದ್ರಲ್ಲಿ ಫರ್ದರ್ ಡಿವೈಡ್ ಮಾಡಿದಾಗ 4 ಗ್ರೂಪ್ ಬರುತ್ತೆ. ಈ ತರ ಡಿವೈಡ್ ಮಾಡ್ತಾ ಹೋದಷ್ಟು ನಮ್ಗೆ ಡಿಸ್ಟಿಂಕ್ಟ್ ಆಗಿರುವಂತ ಗ್ರೂಪ್ಸ್ ಬರುತ್ತೆ, ಅಂದ್ರೆ ಯೂನಿಕ್ ಆಗಿರುವಂತ ಒಂದು ಗ್ರೂಪ್ಸ್ ಬರ್ತಾ ಹೋಗುತ್ತೆ. ಅದಕ್ಕೆ ಸೇರ್ಕೊಳ್ಳುವಂತ ಎಲಿಮೆಂಟ್ಸ್ ಅಥವಾ ಫಾಲ್ ಆಗುವಂತ ರಿಸಲ್ಟ್ಸ್ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇರತ್ತೆ. ಸೊ ಇಲ್ಲೇ ಹೇಳ್ತಾ ಇದ್ದಾರೆ, when we also have fewer leaves with very few houses will make predictions that are quite close to those homes actual values, but they also make very unreliable predictions for new data. ಸೊ ನಾವು ಟ್ರೀಸ್ ನ ತುಂಬಾ ಬ್ರೇಕ್ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನಮ್ಗೆ ಗೊತ್ತು ನಾವು ಡೇಟಾನ ಪಾಸ್ ಮಾಡ್ಬೇಕಾದ್ರೆ 2 ತರ ಡಿವೈಡ್ ಮಾಡ್ತೀವಿ, ಒಂದು ಟ್ರೈನಿಂಗ್ ಡೇಟಾ, ಇನ್ನೊಂದು ವ್ಯಾಲಿಡೇಷನ್ ಡೇಟಾ ಅಂತ. ಸೊ ತುಂಬಾ ಜಾಸ್ತಿ ಲೆವೆಲ್ ಆಫ್ ಟ್ರೀಸ್ ಆದಾಗ ಅದು ಅಕ್ಯುರೇಟ್ ಆಗಿ ಕೊಡ್ತಾ ಹೋಗುತ್ತೆ ರಿಸಲ್ಟ್ಸ್ ನ, ಎಲ್ಲಿವರೆಗೂ ನಿಮ್ ಟ್ರೈನಿಂಗ್ ಡೇಟಾ ಇದ್ದಾಗ ಮಾತ್ರ. ಯಾಕಂದ್ರೆ ಟ್ರೈನಿಂಗ್ ಡೇಟಾ ನೋಡ್ಕೊಂಡು ನೀವು ಬ್ರೇಕ್ ಮಾಡ್ಕೊಂಡು ಹೊರಟೋಗಿರ್ತೀರ, ಓಕೆ ಇದು ತರ ಬೇಕು ಅಂತ. ಬಟ್ ನೀವು ಆಕ್ಚುಯಲ್ ಡೇಟಾನ ಪಾಸ್ ಮಾಡಿದಾಗ ವ್ಯಾಲಿಡೇಷನ್ ಡೇಟಾನ, ಅದು ಪ್ರೆಡಿಕ್ಷನ್ಸ್ ತಪ್ಪಾಗ್ಬಿಡುತ್ತೆ. ಸೊ ಈ ಮೆಥಡಾಲಜಿನ ನಾವು ಓವರ್ ಫಿಟ್ಟಿಂಗ್ ಅಂತ ಕರಿತೀವಿ, ವೇರ್ ಎ ಮಾಡೆಲ್ ಮ್ಯಾಚಸ್ ದ ಟ್ರೈನಿಂಗ್ ಡೇಟಾ ಆಲ್ಮೋಸ್ಟ್ ಪರ್ಫೆಕ್ಟ್ಲಿ ಬಟ್ ಡಸ್ ಪೂರ್ಲಿ ಇನ್ ವ್ಯಾಲಿಡೇಷನ್ ಅಂಡ್ ಅದರ್ ನ್ಯೂ ಡೇಟಾ. ನೀವು ಬರೀ ಟೆಸ್ಟ್ ಡೇಟಾ ಮಾತ್ರ 100% ಗುರು ನಾನು 100 rupees ಅಂತ ಅನ್ಕೊಂಡಿದ್ದೆ, ಅಷ್ಟೇ 100 rupees ತೋರಿಸ್ತದೆ ಅಥವಾ 100.5 ತೋರಿಸ್ತದೆ ಅಂತ ನೀವು ಖುಷಿ ಪಟ್ಬಿಡ್ಬೋದು. ಯಾವ ತರ? ಈ ತರ ಬ್ರೇಕ್ ಮಾಡ್ಕೊಂಡು ಹೋದಾಗ ಮಲ್ಟಿಪಲ್ ನಂಬರ್ ಆಫ್ ಟ್ರೀಸ್ ಬಂದಾಗ. ಬಟ್ ಅದೇ ನೀವು ಹೊಸ ಡೇಟಾ ಕೊಟ್ರೆ ಅದು 100 ಇರೋ ಕಡೆ 500 ಅಂತ ತೋರಿಸ್ಬಿಡ್ಬೋದು. ಸೊ ಇದನ್ನ ನಾವು ಓವರ್ ಫಿಟ್ಟಿಂಗ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ವಿ ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್. ಆನ್ ದ ಫ್ಲಿಪ್ ಸೈಡ್, ಅಕಸ್ಮಾತ್ ನೀವು ತುಂಬಾ ಲೆವೆಲ್ಸ್ ಮಾಡ್ಲಿಲ್ಲ ಅಂದ್ರೆ ಇಟ್ ವಿಲ್ ಮೇಕ್ ಅವರ್ ಟ್ರೀ ವೆರಿ ಶಾಲೋ. ನೋಡಿ ಈ ತರ ವೆರಿ ಶಾಲೋ ಟ್ರೀ ಆಗುತ್ತೆ, ಅಂದ್ರೆ 1 ಲೆವೆಲ್ 2 ಲೆವೆಲ್ 3 ಲೆವೆಲ್ಸ್ ಈ ತರ ಬರುತ್ತೆ. ಇಟ್ ಡಸಂಟ್ ಡಿವೈಡ್ ಅಪ್ ದ ಹೌಸಸ್ ಇಂಟು ವೆರಿ ಡಿಸ್ಟಿಂಕ್ಟ್ ಗ್ರೂಪ್ಸ್. ಅವಾಗ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಆಗ್ತಾ ಇದ್ದಂಗೆ ಎಷ್ಟೊಂದು ಹೌಸಸ್ ಎಲ್ಲ ಒಂದೇ ಲೀವ್ ಗೆ ಫಾಲೋ ಆಗೋ ತರ ಹೋಗುತ್ತೆ ರಿಸಲ್ಟ್ಸ್ ಎಲ್ಲ ಅಲ್ವಾ. ಸೊ ಅದೊಂದು ಕಂಡೀಷನ್ ಇದೆ. ಸೊ ಆಸ್ ಅನ್ ಎಕ್ಸ್ಟ್ರೀಮ್, at an extreme, if a tree divides houses into only 2 or 4, each group will have wide variety of houses. ಫಾರ್ ಎಕ್ಸಾಂಪಲ್ ನೀವು ಒಂದು 1000 ಮನೆಗಳನ್ನ ತಗೊಂಡು ಈ ತರ ಬ್ರೇಕ್ ಮಾಡ್ತಾ ಇದ್ದೀರಾ ಅಂದ್ರೆ
10 ಲೆವೆಲ್ಸ್ ತನಕ ಬ್ರೇಕ್ ಮಾಡಿದ್ರೆ 1000 ಮನೆನ ನೀವು 1024 ಡಿಫ್ರೆಂಟ್ ಲೆವೆಲ್ಸ್ ಬಂದಾಗ ಒಂದೊಂದು ಗ್ರೂಪ್ ಅಲ್ಲಿ ಒಂದೊಂದೇ ಮನೆ ಬರಬಹುದು ಅಥವಾ ಒಂದು ಗ್ರೂಪ್ ಅಲ್ಲಿ ಮನೆನೇ ಇಲ್ದಿರೋ ಇರ್ಬೋದು, ಅಷ್ಟು ಯೂನಿಕ್ ಆಗಿರುತ್ತೆ ಡೇಟಾ. ಅದೇ ನೀವು ಬರೀ 2 ಲೆವೆಲ್ ಅಥವಾ 4 ಲೆವೆಲ್ ಮಾಡಿದ್ರೆ ನೋಡಿ, ಇಲ್ಲಿ 4 ಲೆವೆಲ್ ಇದೆ. ಒಂದ್ ಮನೇಲಿ 500 ಬರೋದು, ಇನ್ನೊಂದಲ್ಲಿ 250 ಬರ್ಬೋದು, 100 ಬರ್ಬೋದು ಅಥವಾ 300 ಬರ್ಬೋದು. ಈ ತರ ಲಾರ್ಜ್ ನಂಬರ್ ಆಫ್ ಹೌಸಸ್ ಬರಕ್ಕಾಗುತ್ತೆ. ಇದು ದ ಫ್ಲಿಪ್ ಸೈಡ್ ಆಫ್ ಹ್ಯಾವಿಂಗ್ ಶಾಲೋ ಡೇಟಾ. So when a model fails to capture important distinctions and patterns in the data, so it performs poorly even in training data. ಇಲ್ಲಿ ಓವರ್ ಫಿಟ್ಟಿಂಗ್ ಮಾಡಿದಾಗ ಅಟ್ಲೀಸ್ಟ್ ಟ್ರೈನಿಂಗ್ ಡೇಟಾ ಕರೆಕ್ಟ್ ಆಗಿ ಆಗ್ತಾ ಇತ್ತು, ವ್ಯಾಲಿಡೇಷನ್ ನೋಡ್ಸ್ಕೊಂತ ಇತ್ತು. ಬಟ್ ಅಲ್ಟಿಮೇಟ್ ಆಗಿ ಟ್ರೈನಿಂಗ್ ಅಲ್ಲಿ ನೀವು ಏನೇ ಮಾಡಿ ಫೈನಲ್ ಆಗಿ ವ್ಯಾಲಿಡೇಷನ್ ಅಲ್ಲಿ ಫೇಲ್ ಆಯ್ತು ಅಂದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಇದು ಯಾವ ತರ ಹೇಳ್ಬೋದು ಅಂದ್ರೆ, ನೀವು ಟೆಸ್ಟ್ ಅಲ್ಲೆಲ್ಲ ನೀವು ಟಾಪರ್ ಗುರು, ನಾನು ಫಸ್ಟ್ ರ್ಯಾಂಕ್ ಅಂತ ಅಂದ್ಬಿಟ್ಟು ಮೈನ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರೆ ಯಾರು ಕೇಳಲ್ಲ ಅಲ್ವಾ? ಅದೇ ತರಾನೇ ಬೇಕಾದ್ರೆ ಮೈನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು. ಆ ತರ ಸಿನಾರಿಯೋ ಆದಾಗ ಓವರ್ ಫಿಟ್ಟಿಂಗ್ ಆಯ್ತು. ಅದೇ ಅಂಡರ್ ಫಿಟ್ಟಿಂಗ್ ಏನಂದ್ರೆ ಟೆಸ್ಟ್ ಅಲ್ಲೂ ಪಾಸ್ ಆಗ್ತಾರಲ್ಲ, ಜೊತೆಗೆ ಫೈನಲ್ ಎಕ್ಸಾಮ್ ಅಲ್ಲೂ ಫೇಲ್ ಆಗ್ತೀರಾ. ಸೊ ಈ ತರ ಆಯ್ತು ಅಂದ್ರೆ ಅಂಡರ್ ಫಿಟ್ಟಿಂಗ್ ಅಂತ ಕರಿತೀವಿ. ಸೊ ವಿ ನೀಡ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ನಾವು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡ್ಬೇಕು. ಓಕೆ, ಟೆಸ್ಟ್ಗಳಲ್ಲೂ ಚೆನ್ನಾಗಿ ಮಾಡ್ತಾ ಬರ್ಬೇಕು, ಜೊತೆಗೆ ಮೈನ್ ಎಕ್ಸಾಮ್ ಅಲ್ಲೂ ಚೆನ್ನಾಗಿ ಮಾಡ್ಬೇಕು. ಐಡಿಯಲ್ ಸಿನಾರಿಯೋ ಏನು? ಟೆಸ್ಟ್ ಅಲ್ಲೂ ಟಾಪ್ ಮಾಡೋದು, ಎಕ್ಸಾಮ್ ಅಲ್ಲೂ ಟಾಪ್ ಮಾಡೋದು. ಅದಾಗ್ಬಿಡ್ತು ಅಂದ್ರೆ ಐಡಿಯಲ್. ಬಟ್ ಈ ಮಿಷಿನ್ ಲರ್ನಿಂಗ್ ಅಲ್ಲಿ ಆತರ ಆಗೋದು ತುಂಬಾ ಕಷ್ಟ ಇರುತ್ತೆ. ಅದರಿಂದ ವಿ ನೀಡ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ಓಕೆ ಗುರು, ಒಂದು 80% ಅಷ್ಟು 85% ಡಿಸ್ಟಿಂಕ್ಷನ್ ಅಷ್ಟು ಕರೆಕ್ಟ್ ಆದ್ರೆ ಸಾಕು ಅನ್ನೋ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲೊಂದು ಡ್ರಾಯಿಂಗ್ ಕೊಟ್ಟಿದ್ದಾರೆ. ಇದು ಮೀನ್ ಆವರೇಜ್ ಎರರ್, ಎಷ್ಟು ಎರರ್ ಇದೆ ಅಂತ, ಮತ್ತೆ ಟ್ರೀ ಡೆಪ್ತ್ ಅಂದ್ರೆ ಇಲ್ಲಿ ಹತ್ತತ್ರ ಬರ್ತಾ ಇದ್ರೆ ಶಾಲೋ, ಒಳಗಡೆ ಹೋಗ್ತಾ ಇದ್ದಷ್ಟು ಡೀಪ್ ಹೋಗ್ತಾ ಇದೆ ಅಂತ. ಈ ತರ ಆದಾಗ ಏನಾಗುತ್ತೆ ನೋಡಿ, ಮೀನ್ ಆವರೇಜ್ ಜಾಸ್ತಿ ಇರುತ್ತೆ ಯಾವಾಗ ಶಾಲೋ ಆಗಿದ್ದ ಟ್ರೀ ಡೆಪ್ತ್ ಜಾಸ್ತಿ ಆಗ್ತಾ ಇದ್ದಂಗೆ ಎರರ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಟ್ರೈನಿಂಗ್ ಡೇಟಾದಲ್ಲಿ ಮಾತ್ರ. ಟ್ರೈನಿಂಗ್ ಡೇಟಾದಲ್ಲಿ ಕಡಿಮೆ ಆಗ್ತದೆ. ಅದೇ ನೀವು ವ್ಯಾಲಿಡೇಷನ್ ಡೇಟಾ ಕಳಿಸಿದಾಗ ಟ್ರೀ ಲೆವೆಲ್ ಜಾಸ್ತಿ ಇದಾಗ ನೋಡಿ, ಇದು ಜಾಸ್ತಿ ಹೋಗ್ತದೆ. ಸೊ ಅಂಡರ್ ಫಿಟ್ಟಿಂಗ್ ಆದಾಗ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಯಾವ್ದೋ ಒಂದು ಸ್ಟ್ರೈಕ್ ಆಗತ್ತೆ ನೋಡಿ, ಈ ಬ್ಯಾಲೆನ್ಸ್ ಅಂದ್ರೆ ರೆಡ್ ಲೈನ್ ಯಾವಾಗ ಕಡಿಮೆ ಬರುತ್ತೆ ಅದನ್ನ ನಾವು ಏನ್ ಮಾಡ್ಬೇಕು, ಅದನ್ನ ಆಪ್ಟಿಮಲ್ ಲೆವೆಲ್ ಅಂತ ನಾವು ಕರೆಯೋದು. ಇಷ್ಟ ಆಯ್ತು ಅಂದ್ರೆ ಇಷ್ಟು ಟ್ರೀ ಡೆಪ್ತ್ ಮಾಡ್ಕೊಳ್ಳಿ, ಅಂದ್ರೆ ಇಷ್ಟು ಟ್ರೀ ಡೆಪ್ತ್ ಮಾಡ್ಕೊಳ್ಳಿ, ಇಷ್ಟು ಮೀನ್ ಆವರೇಜ್ ಎರರ್ಗೆ ವಿ ಆರ್ ಓಕೆ. ಯಾಕಂದ್ರೆ ಇದಕ್ಕಿಂತ ಕಡಿಮೆ ಆದ್ರೂ ಜಾಸ್ತಿ ಹೋಗ್ತದೆ ಎರರು, ಇದಕ್ಕಿಂತ ಜಾಸ್ತಿ ಆದ್ರೂ ಡೆಪ್ತ್ ಜಾಸ್ತಿ ಹೋಗ್ತದೆ ಎರರು. ಸೊ ವಿ ನೀಡ್ ಟು ಫೈಂಡ್ ಎ ಬ್ಯಾಲೆನ್ಸ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. There are few alternatives for controlling the tree depth and many allow for some roots through the tree to have greater depth than other roots. ಓಕೆ, ಇವ್ರು ಹೇಳ್ತಾ ಇದ್ದಾರೆ ಟ್ರೀ ಡೆಪ್ತ್ ಒಂದೊಂದ್ಸಲಿ ನೀವು ಕಾನ್ಸ್ಟೆಂಟ್ ಆಗಿ ಇಷ್ಟೇ ತರ ಬ್ರೇಕ್ ಆಗಿರುತ್ತೆ ಅಂತ ಹೇಳಕ್ಕಲ್ಲ. ಕೆಲವೊಂದು ಲೆವೆಲ್ಸ್ ಅಲ್ಲಿ ಬರೀ 3 ಲೆವೆಲ್ ಮಾಡ್ಕೋ, ಇನ್ನೊಂದ್ ಕಡೆ 5 ಲೆವೆಲ್ ಮಾಡೋ, ಈ ತರನೂ ಮಾಡ್ಬೋದು ಅಂತ. ಬಟ್ ದ ಮ್ಯಾಕ್ಸ್ ಲೀಫ್ ನೋಟ್ಸ್ ಆರ್ಗ್ಯುಮೆಂಟ್ ಪ್ರೊವೈಡ್ಸ್ ಎ ವೆರಿ ಸೆನ್ಸಿಬಲ್ ವೇ ಟು ಕಂಟ್ರೋಲ್ ಫಿಟ್ಟಿಂಗ್ ವೆದರ್ ವರ್ಸಸ್ ಅಂಡರ್ ಫಿಟ್ಟಿಂಗ್. ಇವ್ರು ಹೇಳ್ತಾರೆ ಆ ತರದ, ಅಂದ್ರೆ ಇವಾಗ ಇಲ್ಲಿ ಡಿವೈಡ್ ಮಾಡ್ಕೊಂಡ್ ಬಂದೆ ಅಲ್ವಾ, ಇಲ್ಲಿಗೆ ನಿಲ್ಸ್ಬಿಡು, ಬಟ್ ಇದನ್ನ ಫರ್ದರ್ ಬ್ರೇಕ್ ಮಾಡ್ಕೋ. ಅವಾಗ ಈ ಡೆಪ್ತ್ ಬರೀ ನಿಮ್ಗೆ 2 ಲೆವೆಲ್ ಬರುತ್ತೆ, ಇಲ್ಲಿ 3 ಲೆವೆಲ್ ಬರುತ್ತೆ. ಈ ತರ ಒಂದ್ ಮೆಥಡಾಲಜಿ ಇದೆ ಮಾಡೋದು. ಇಲ್ಲ ಅಂದ್ರೆ ಇನ್ನೊಂದು, ನೀನ್ ಎಷ್ಟಾರು ಬ್ರೇಕ್ ಮಾಡ್ಕೋಬಹುದು, ಏನಾರು ಮಾಡ್ಕೋ, ಫೈನಲ್ ಆಗಿ ಲೀವ್ಸ್ ಅಂತ ಬರುತ್ತೆ ಅಂದ್ರೆ ಫೈನಲ್ ಲೆವೆಲ್, ಅದನ್ನ ಆಪ್ಟಿಮಲ್ ಲೆವೆಲ್ ಇಟ್ಕೋ. ಅವಾಗ ನೀನು ಅಂಡರ್ ಫಿಟ್ಟಿಂಗ್ ಮತ್ತು ಓವರ್ ಫಿಟ್ಟಿಂಗ್ ನ ಈಸಿಯಾಗಿ ಅಪ್ರೋಚ್ ಮಾಡ್ಬೋದು, ಕರೆಕ್ಟ್ ಆಗಿ ಇಟ್ಕೋಬಹುದು ಅಂತ ಹೇಳ್ತಾರೆ ಸೆನ್ಸಿಬಲ್ ವೇಲಿ. The more leaves we allow the model to take, the more we move from the underfitting area in the above graph to overfitting. The more leaves ಮಾಡ್ತಾ ಇದ್ರೆ ಅವಾಗ ಅಂಡರ್ ಫಿಟ್ಟಿಂಗ್ ಇಂದ ಓವರ್ ಫಿಟ್ಟಿಂಗ್ ಕಡೆ ಹೋಗ್ತಾ ಇರ್ತೀವಿ. ಕಡಿಮೆ ಲೀವ್ಸ್ ಇದ್ರೆ ಇಲ್ಲಿ ಅಂಡರ್ ಫಿಟ್ಟಿಂಗೇ ಇರುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾರೆ ಅಂಡರ್ ಫಿಟ್ಟಿಂಗ್ ಕಡಿಮೆ ಆಗ್ತಾ ಬಂತು, ಓವರ್ ಫಿಟ್ಟಿಂಗ್ ಬಂತು. ಸೊ ಇಲ್ಲಿಗೆ ನಾವು ನಿಲ್ಸ್ಬೇಕು. ಇಲ್ಲ ಇನ್ನ ಜಾಸ್ತಿ ಲೀವ್ಸ್ ಮಾಡ್ಕೊಂಡು ಹೋದ್ರೆ ಓವರ್ ಫಿಟ್ಟಿಂಗ್ ಇನ್ನ ಜಾಸ್ತಿ ಆಗ್ತಾ ಇರುತ್ತೆ ವ್ಯಾಲಿಡೇಷನ್ ಡೇಟಾ ಅಲ್ಲಿ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. We can use a utility function to help compare MAE scores ಅಂದ್ರೆ mean absolute error scores from different values. ಸೊ ಇವಾಗ ಗೊತ್ತಾಯ್ತಲ್ವಾ, ಇಲ್ಲಿ ಕಡಿಮೆ ಇದ್ರೆ ಅಂಡರ್ ಫಿಟ್ಟಿಂಗ್ ಆಗ್ತದೆ, ಜಾಸ್ತಿ ಆದ್ರೆ ಓವರ್ ಫಿಟ್ಟಿಂಗ್ ಆಗ್ತದೆ. ಸೊ ಈ ತರ ಕಂಡಿಡಿಯೋದು ಅಂದ್ರೆ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಕೊಂಬಾಗ್ರು. ಲೀವ್ಸ್ ಫಸ್ಟ್ 10 ಇದ್ರೆ ಎಷ್ಟಾಗುತ್ತೆ, 100 ಇದ್ರೆ ಎಷ್ಟು, 500 ಇದ್ರೆ ಎಷ್ಟಾಗುತ್ತೆ. ನಮ್ಮ ಹತ್ರ ಆಲ್ರೆಡಿ ಫಾರ್ಮುಲಾ ಇದೆ, MEA ಕಂಡಿಡಿಕ್ ಅಂದ್ರೆ ಮೀನ್ ಆವರೇಜ್ ಎರರ್. ಯಾವ್ದ್ರಲ್ಲಿ ಎರರ್ ತುಂಬಾ ಕಡಿಮೆ ಬರುತ್ತೆ ಅಷ್ಟು ಲೀವ್ಸ್ ನ ನೀನು ಇಟ್ಕೋ ಡೇಟಾದಲ್ಲಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದನ್ನ ಹೇಗ್ ಮಾಡೋದಂದ್ರೆ ಒಂದು ಯುಟಿಲಿಟಿ ಫಂಕ್ಷನ್, ಒಂದು ಫಂಕ್ಷನ್ ನೀನೇ ಡಿಫೈನ್ ಮಾಡೋ. ಸೊ ಫಸ್ಟ್ ಇವ್ರು ಏನ್ ಮಾಡ್ತಾರೆ, ಮೀನ್ ಅಬ್ಸಲ್ಯೂಟ್ ಎರರ್ ಬೇಕಾಗಿಲ್ಲ ಸ್ಕೈಲೈನ್ ಡಾಟ್ ಮೆಟ್ರಿಕ್ಸ್ ನ ಅಲ್ಲಿ ಮೀನ್ ಅಬ್ಸಲ್ಯೂಟ್ ಎರರ್ ನ ಇಂಪೋರ್ಟ್ ಮಾಡ್ಕೊಂತಾರೆ. ಇದೆಲ್ಲ ಎಕ್ಸ್ಟರ್ನಲ್ ಲೈಬ್ರರೀಸ್. ನೆಕ್ಸ್ಟ್ ಡಿಸಿಷನ್ ಟ್ರೀ ಯೂಸ್ ಮಾಡ್ತಾರೆ, ಡಿಸಿಷನ್ ಟ್ರೀ ರಿಗ್ರೆಸರ್ ನ ಇಂಪೋರ್ಟ್ ಮಾಡ್ಕೊಂತಾರೆ. ಇಲ್ಲಿ ನಾವು ಡಿಫೈನ್ ಮಾಡ್ತಾ ಇದೀವಿ ಗೆಟ್ MEA ಅಂತ. ಸೊ ಇಲ್ಲಿ ಇದೇನೇನ್ ಇನ್ಪುಟ್ ತಗೊಂತದೆ, ಮ್ಯಾಕ್ಸಿಮಮ್ ಲೀಫ್ ನೋಟ್ಸ್ ಅಂದ್ರೆ ಎಷ್ಟು ಲೀಫ್ ನೋಟ್ಸ್ ಇರಬೇಕು ಅನ್ನೋದು. ಯಾಕಂದ್ರೆ ನಾನು ಹೇಳ್ತಲ್ಲ ಕಂಪ್ಯಾರಿಸನ್ ಗೋಸ್ಕರ 5, 10, 15 ಕಳಿಸ್ಬೇಕಂದ್ರೆ ಇದು ವೇರಿಯಬಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟ್ರೈನ್ ಎಕ್ಸ್ ಅಂದ್ರೆ ಟ್ರೈನ್ ಮಾಡ್ಬೇಕಾಗಿರೋದು ಡೇಟಾ ಅಥವಾ ಡೇಟಾ ಫ್ರೇಮ್ ಯಾವುದು, ವ್ಯಾಲ್ಯೂ ಎಕ್ಸ್ ಅಂದ್ರೆ ವ್ಯಾಲಿಡೇಷನ್ ಬೇಕಾಗಿರೋಂಥ ಡೇಟಾ. ಸಿಮಿಲರ್ ಆಗಿ ಟ್ರೈನ್ ವೈ ವ್ಯಾಲಿಡೇಷನ್ ವೈ ಅಂದ್ರೆ ಯಾವ್ದು ಪ್ರೈಸ್ ನ ನೀವು ಟ್ರೈನ್ ಮಾಡ್ತಾ ಇದೆಯಾ ಅಥವಾ ಯಾವ್ದನ್ನ ರಿಯಲ್ ಟೈಮ್ ಅಲ್ಲಿ ಕಳಿಸ್ತಾ ಇದೆಯಾ ಅಂತ. ಸೊ ಇಷ್ಟು ಪ್ಯಾರಾಮೀಟರ್ಸ್ ನ ನೀನು ಈ ಯುಟಿಲಿಟಿ ಫಂಕ್ಷನ್ಗೆ ಕಳಿಸ್ಬೇಕಾಗುತ್ತೆ. ಸೊ ಫಸ್ಟ್ ಮಾಡೆಲ್ ಮಾಡ್ಕೊ. ನಾನು 4 ಸ್ಟೆಪ್ಸ್ ಹೇಳಿದೆ ಅಲ್ವಾ ನಿಮಗೆ. ಫಸ್ಟ್ ಡೆಫಿನೇಷನ್ ಡಿಫೈನಿಂಗ್ ಎ ಮಾಡೆಲ್. ಸೊ ಮಾಡೆಲ್ ಇಸ್ ಈಕ್ವಲ್ ಟು ಡಿಸಿಷನ್ ಟ್ರೀ ಯೂಸ್ ಮಾಡ್ತಾರೆ, ಡಿಸಿಷನ್ ಟ್ರೀ ಬಂತು.
ನಾವು ಇದುವರೆಗೂ ಈ ಆಪ್ಷನ್ ನೋಡಿರ್ಲಿಲ್ಲ. ಡೈರೆಕ್ಟ್ ಆಗಿ ರ್ಯಾಂಡಮ್ ಸ್ಟೇಟ್ ಈಸ್ ಟು 0 ಅಂತ ಮಾಡ್ತಾ ಇದ್ವಿ ಅಥವಾ 1 ಅಂತ ಮಾಡ್ತಾ ಇದ್ವಿ. ಇಲ್ಲಿ ನಿಮ್ಗೆ ಅದಕ್ಕೆ ಅವ್ರು ಹೇಳಿದ್ರು ನಿಮ್ಗೆ ಇನ್ನ ಬೇಕಂದ್ರೆ ಡಿಸಿಷನ್ ಟ್ರೀ ರಿಗ್ರೆಸರ್ ನೋಡ್ಕೊಳ್ಳಿ. ಅದು ಏನೇನ್ ಇನ್ಪುಟ್ ತಗೊಳುತ್ತೆ, ಏನೇನ್ ಮಾಡುತ್ತೆ ಅಂತ ನಿಮ್ಗೆಲ್ಲ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೊ ನಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಲೀಫ್ ನೋಟ್ಸ್ ಬಗ್ಗೆ ಬೇಕಾಗಿರೋದ್ರಿಂದ ಅದನ್ನ ನಾನು ಇಲ್ಲಿ ಪಾಸ್ ಮಾಡ್ತೀನಿ. ಇದು ಅದೇ ಹೆಸರಲ್ಲಿ ವೇರಿಯಬಲ್ ಇರುತ್ತಾ, ಇಲ್ಲಿ ಈಕ್ವಲ್ ಟು ಸೇಮ್ ಅದೇ ತರ ಇದೆ. ಸೊ ಇಲ್ಲಿ ಬೇಕಾದ್ರೆ ನೀವು MLN ಅಂತ ತಗೋಬೋದಾಯ್ತು, ಮ್ಯಾಕ್ಸಿಮಮ್ ಲೀಫ್ ನೋಟ್ಸ್ ಅಂತ. ಅದನ್ನ ಇಲ್ಲಿ ಆಕ್ಚುಯಲ್ ನೇಮ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೀಫ್ ನೋಟ್ಸ್, ಅದಕ್ಕೆ ವೇರಿಯಬಲ್ಗೆ ಅಸೈನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಡಿಫೈನ್ ಮಾಡಿದ್ವಿ ಮಾಡಲ್. ನೆಕ್ಸ್ಟ್ ಫಿಟ್ ಮಾಡಬೇಕು. ಫಿಟ್ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಟ್ರೈನಿಂಗ್ ಡೇಟಾನೇ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಟ್ರೈನ್ X, ಟ್ರೈನ್ Y ಅಂತ ಮಾಡಿದ್ವಿ. ಇವಾಗ ಪ್ರೆಡಿಕ್ಷನ್ ಮಾಡಬೇಕು. ಸೊ ಪ್ರೆಡಿಕ್ಷನ್ ಇಸ್ ದ ಥರ್ಡ್ ಸ್ಟೇಜ್. ಪ್ರೆಡಿಕ್ಷನ್ ಹೇಗೆ ಮಾಡ್ತೀರಾ? ಮಾಡೆಲ್ ಡಾಟ್ ಪ್ರೆಡಿಕ್ಟ್. ಇಲ್ಲಿ ನಾವು ನೆನ್ನೆ ಮಾಡ್ಬೇಕು ಒಂದು ಮಿಸ್ಟೇಕ್ ಮಾಡಿದ್ವಿ, ಎರಡು ವ್ಯಾಲ್ಯೂನ ಪಾಸ್ ಮಾಡ್ತೀವಿ. ಆ ಥರ ಮಾಡಬಾರ್ದು. ಬರೀ ವ್ಯಾಲಿಡೇಷನ್ ಆಫ್ X ಮಾತ್ರ ಕಳಿಸ್ಬೇಕು. ಅವಾಗ ಅದು ಏನು ಒಂದು ಪ್ರೆಡಿಕ್ಟ್ ಮಾಡುತ್ತೆ. ಸೊ ಇವಾಗ MAE ತರ ಕಂಡುಹಿಡಿತೀರಾ? ಅದು ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕರೆದು ವ್ಯಾಲಿಡೇಷನ್ ಆಫ್ Y ಅಂದ್ರೆ ಆಕ್ಚುಲಿ ಏನಿರ್ಬೇಕು ಅದು, ಪ್ರಿಡಿಕ್ಷನ್ ವ್ಯಾಲ್ಯೂ. ಇದು ಇಂಟರ್ಚೇಂಜ್ ಆದ್ರೂ ಪರವಾಗಿಲ್ಲ ಅಂತ ನೆನ್ನೆ ನೋಡಿದ್ವಿ. ಸೊ ಎರಡು ವ್ಯಾಲ್ಯೂ ನೀವು ಕಳಿಸ್ಬೇಕು. ಅವಾಗ ಅದು ಇಟ್ ವಿಲ್ ರಿಟರ್ನ್ MAE. ನಾವು ಇದು ವ್ಯಾಲ್ಯೂ ಬರುತ್ತಲ್ಲ ಆ ವ್ಯಾಲ್ಯೂನ ರಿಟರ್ನ್ ಮಾಡೋಣ. ಸೊ ಇವಾಗ ಗೆಟ್ ಆಫ್ MAEಗೆ 5 ಅಂತ ಕಳ್ಸಿದ್ರೆ ಇದೆಲ್ಲ ಡೇಟಾ ಅದೇ ಇರುತ್ತೆ. 5ಗೆ ಏನ್ ಬರುತ್ತೆ ಆ ವ್ಯಾಲ್ಯೂ ಬರುತ್ತೆ. 10 ಕಳ್ಸಿದ್ರೆ ಬೇರೆದೆಲ್ಲ ಸೇಮ್ ಇರುತ್ತೆ. 10 ಲೆವೆಲ್ ಆದ್ರೆ ಏನ್ ಬರುತ್ತೆ MAE ಆ ಥರ ಡಿಫ್ರೆಂಟ್ಗೆ ಕಳಿಸ್ತಾ ಹೋಗ್ಬೋದು. The data is loaded into TrainX using the code already seen. ಅದನ್ನ ಆಲ್ರೆಡಿ ನಾವು ಮಾಡಿದೀವಿ. ಇನ್ನೊಂದ್ಸಲಿ ನೋಡಿದ್ರೆ ನೋಡಿ ಅದೇ ಡೇಟಾನ ತಗೊಂಡು ಇದು ಮಾಡ್ಕೊಂಡಿದ್ದಾರೆ ಅಷ್ಟೇ, ನೆನ್ನೆ ನೋಡಿರೋಂಥ ಡೇಟಾನ. ಸೊ ನೌ ವಿ ಕ್ಯಾನ್ ಯೂಸ್ ಎ ಫಾರ್ ಲೂಪ್ ಟು ಕಂಪೇರ್ ದ ಅಕ್ಯುರಸಿ ಆಫ್ ಮಾಡೆಲ್ಸ್ ಬಿಲ್ಟ್. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಒಂದೇ ಸೆಟ್ ಆಫ್ ಫಂಕ್ಷನ್ ನ ಡಿಫ್ರೆಂಟ್ ವ್ಯಾಲ್ಯೂಸ್ ಕರಿಬೇಕಂದ್ರೆ ನಾವು ಲೂಪ್ಸ್ ನ ಯೂಸ್ ಮಾಡ್ಬೋದು. ಸೊ ಇಲ್ಲೇನ್ ಮಾಡ್ತಾ ಇದ್ದಾರೆ ನೋಡಿ, ಫಾರ್ ಮ್ಯಾಕ್ಸ್ ಲೀಫ್ ನೋಟ್ಸ್ ಇನ್ 550, 500, 5000. ಈ ಫಂಕ್ಷನ್ ಅಲ್ಲಿ ನಮ್ಗೆ ಚೇಂಜ್ ಆಗೋದೇ ಇದೊಂದು. ಆದ್ರಿಂದ ಡಿಫ್ರೆಂಟ್ ವ್ಯಾಲ್ಯೂಸ್ ತಗೊಂಡಿದ್ದಾರೆ. MAE ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಅದನ್ನ ಇಲ್ಲಿ ಸೇಮ್ ಪ್ರಿಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 5 ಅಂತ ಕೊಟ್ಟಾಗ 3,47,370 ಬಂತು. 50 ಅಂತ ಕೊಟ್ಟಾಗ 2,50,58,000 ಚಿಲ್ಲರೆ. 500 ಅಂತ ಕೊಟ್ಟಾಗ 2,43,000 ಚಿಲ್ಲರೆ. 5,000 ಅಂತ ಕೊಟ್ಟಾಗ 2,54,000. ಸೊ ಇದ್ರ ಮೀನ್ ಎರರ್ ಯಾವ್ದು ಕಡಿಮೆ ಇದೆ? ಇದು ಕಡಿಮೆ ಇದೆ. ಸೊ ಆಪ್ಟಿಮಲ್ ಲೀಫ್ ನೋಡ್ ಎಷ್ಟಿರ್ಬೋದು? 500 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ನಿನ್ನ ಇಲ್ಲ ಗುರು, ಇನ್ನ ನಾವು 500 ಅಂತ ಇನ್ನ ಬೇಕು ಅಂದ್ರೆ 500 ಅಂತ ಇದ್ದಾಗ ಸೆಂಡ್ 450, 550 ಅವಾಗ ಏನ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆ ತರ ಕಂಪ್ಯಾರಿಸನ್ ಮಾಡಿ ಯು ಕ್ಯಾನ್ ಸ್ಟಿಕ್ ಟು ಅನ್ ವೆರಿ ಆಪ್ಟಿಮಲ್ ನಂಬರ್ ಆಲ್ಸೋ. ಅದು ನಿಮಗೆ ಬಿಟ್ಟಿದ್ದು. ಸೊ ಕನ್ಕ್ಲೂಷನ್ ನಲ್ಲಿ ಇವ್ರು ಹೇಳ್ತಾರೆ, ಮಾಡೆಲ್ಸ್ ಕ್ಯಾನ್ ಸಫರ್ ಫ್ರಮ್ ಐದರ್. ಅಂದ್ರೆ ನಾವು ಮಾಡೆಲ್ಸ್ ಡಿಫೈನ್ ಮಾಡ್ತಾ ಇದೀವಲ್ವಾ, ಅದು ಅಂಡರ್ ಫಿಟ್ಟಿಂಗ್ ಇಂದನೂ ಕಷ್ಟ ಅನುಭವಿಸುತ್ತೆ, ಓವರ್ ಫಿಟ್ಟಿಂಗ್ ಇಂದನೂ ಆಗುತ್ತೆ. ಸೊ ಓವರ್ ಫಿಟ್ಟಿಂಗ್ ಏನಾಗುತ್ತೆ ಅಂದ್ರೆ ಕ್ಯಾಪ್ಚರಿಂಗ್ ಸ್ಪ್ಯೂರಿಯಸ್ ಪ್ಯಾಟರ್ನ್ಸ್ ದಟ್ ವೋಂಟ್ ರೆಕರ್ ಇನ್ ಫ್ಯೂಚರ್ ಲೀಡಿಂಗ್ ಟು ಲೆಸ್ ಅಕ್ಯುರೇಟ್ ಪ್ರೆಡಿಕ್ಷನ್ಸ್. ಇದೇನಾಗುತ್ತೆ ಅಂದ್ರೆ ಓವರ್ ಫಿಟ್ಟಿಂಗ್ ಮಾಡಿದಾಗ ನಾವು ಟ್ರೈನಿಂಗ್ ಡೇಟಲ್ಲಿ ತುಂಬಾ ಬ್ರೇಕ್ ಮಾಡಿ ಇದಾಗತ್ತೆ ಅಂತೆಲ್ಲ ತಲೆಗೆ ತಿನ್ಬಿಟ್ಟಿರೋದ್ರಿಂದ ರಿಯಲ್ ಟೈಮಲ್ಲಿ ಅದು ಯಾವುದೋ 1 in 100 ಆಗ್ಬೋದು, 1 in 5,000 ಟೈಮ್ಸ್ ಅಲ್ಲಿ ಆಗ್ಬೋದು. ಅವಾಗ ಆದಾಗ ಬೇರೆ ಪ್ರಿಡಿಕ್ಷನ್ಸ್ ಮೇಲೆ ಅದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅವಾಗ ಪ್ರಿಡಿಕ್ಷನ್ಸ್ ಅಕ್ಯುರೇಟ್ ಆಗಿರಲ್ಲ. ಅದೇ ಅಂಡರ್ ಫಿಟ್ಟಿಂಗ್ ಮಾಡಿದಾಗ ನಾವು ಅಷ್ಟೊಂದು ಪ್ಯಾಟರ್ನ್ಸ್ ನ ಕ್ಯಾಪ್ಚರ್ ಮಾಡೇ ಇರಲ್ಲ. ಸೊ ಆಬ್ವಿಯಸ್ಲಿ ಮತ್ತೆ ಅದರ ರಿಯಲ್ ಟೈಮ್ ಸಿನಾರಿಯೋ ಆದಾಗ ಅದು ಗೊತ್ತಾಗಲ್ಲ, ಅದೇನೋ ಒಂದು ಗೆಸ್ ಮಾಡುತ್ತೆ. ಸೊ ಎರಡು ಕೂಡ ಪ್ರಾಬ್ಲಮ್ ಮಾಡೇ ಮಾಡುತ್ತೆ. So we use validation data which is not used in model training to measure a candidate model's accuracy. ಇದನ್ನ ನಾನು ಹೇಳ್ತಾ ಇರೋದು. ನೀವು ಟ್ರೈನಿಂಗ್ 100% ಡೇಟಾನ ಯೂಸ್ ಮಾಡ್ಬಿಟ್ಟು ಮತ್ತೆ ಅದನ್ನು ವ್ಯಾಲಿಡೇಷನ್ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ಸೊ ಯಾವಾಗಲೂ ಟ್ರೈನಿಂಗ್ ಡೇಟಾನೇ ಸಪ್ರೇಟ್ ಆಗಿರ್ಬೇಕು, ವ್ಯಾಲಿಡೇಷನ್ ಡೇಟಾನೇ ಸಪ್ರೇಟ್ ಆಗಿರ್ಬೇಕು. ಅವಾಗ ಮಾತ್ರ ನೀವು ಇದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯುವರ್ ಟರ್ನ್ ಆಪ್ಟಿಮೈಸ್ ದ ಮಾಡೆಲ್ ಯು ಹ್ಯಾವ್ ಬಿಲ್ಟ್ ಅಂತ. ಸೊ ನಾವು ನಿನ್ನೆ ಮಾಡಿದ ಮಾಡೆಲ್ ಇತ್ತಲ್ಲ, ಅದನ್ನ ಆಪ್ಟಿಮೈಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದ್ರ ಬಗ್ಗೆ ಗಮನ ಕೊಡೋಣ. ಸೊ ರೀಕ್ಯಾಪ್. ಓಕೆ, ನಿನ್ನೆ ಅಂದ್ರೆ ಮರ್ತೋಗ್ಬಿಟ್ಟಿರ್ತಾರೆ ಅಂತ ಒಂದು ರೀಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಯು ಹ್ಯಾವ್ ಬಿಲ್ಟ್ ಯುವರ್ ಫಸ್ಟ್ ಮಾಡೆಲ್ ಅಂಡ್ ಇಟ್ಸ್ ನೌ ಟೈಮ್ ಟು ಆಪ್ಟಿಮೈಸ್ ದ ಸೈಜ್ ಆಫ್ ದ ಟ್ರೀ ಟು ಮೇಕ್ ಬೆಟರ್ ಪ್ರೆಡಿಕ್ಷನ್ಸ್. ರನ್ ದಿಸ್ ಸೆಲ್ ಟು ಸೆಟಪ್. ಓಕೆ, ನಿನ್ನೆ ಮಾಡಿದ್ದನ್ನೇ ಒಂದ್ಸಲಿ ನೋಡಿ, ಇದನ್ನ ಸೆಟಪ್ಗೋಸ್ಕರ ಪ್ಲೇ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ರನ್ ಮಾಡಿ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಆಬ್ವಿಯಸ್ಲಿ ಡೇಟಾ ಬೇಕಾದ್ರೆ ಪಾಂಡಾಸ್ ತಗೊಂಡಿದ್ದಾರೆ, ಮೀನ್ ಅಬ್ಸಲ್ಯೂಟ್ ಎರರ್ ತಗೊಂಡಿದ್ದಾರೆ, ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂದ್ರೆ ನಮ್ಮ ಟೆಸ್ಟ್ ಡೇಟಾನ ಸ್ಪ್ಲಿಟ್ ಮಾಡ್ಬೇಕಲ್ವಾ, ಟ್ರೈನಿಂಗ್ ಡೇಟಾ ಮತ್ತೆ ವ್ಯಾಲಿಡೇಷನ್ ಡೇಟಾ ಅಂತ. ಅದಕ್ಕೋಸ್ಕರ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಮಾಡ್ಕೊಂಡಿದ್ದಾರೆ ಮಾಡೆಲ್ ಸೆಲೆಕ್ಷನ್ಗೆ. ಆಮೇಲೆ ಡಿಸಿಷನ್ ಟ್ರೀ ಮಾಡೆಲ್ ಯೂಸ್ ಮಾಡ್ತಾರಿಂದ ಅದನ್ನ ಇಂಪೋರ್ಟ್ ಮಾಡಿದ್ದಾರೆ. IOA ಇದು ಡೇಟಾ ಆಕ್ಚುಯಲ್ ಫೈಲ್ CSV ಫೈಲ್ ನ ಇಂಪೋರ್ಟ್ ಮಾಡ್ಕೊಂಡು ಅದನ್ನ ರೀಡ್ ಮಾಡಿ ಇದನ್ನ ಏನಂತ ಕರಿತೀವಿ ನಾವು, ಡೇಟಾ ಫ್ರೇಮ್ ಅಂತ ಕರಿತೀವಿ, ಹೋಮ್ ಅಂಡರ್ಸ್ಕೋರ್ ಡೇಟಾ ಅಂತ. ಸೊ ಕ್ರಿಯೇಟ್ ಟಾರ್ಗೆಟ್ ಆಬ್ಜೆಕ್ಟ್ ಅಂಡ್ ಕಾಲ್ ಇಟ್ Y. ನಮ್ಮ ಟಾರ್ಗೆಟ್ ಆಬ್ಜೆಕ್ಟ್ ಏನಿತ್ತು, ಸೇಲ್ಸ್ ಪ್ರೈಸ್ ಎಷ್ಟು ಅಂತ. ಸೊ Y = ಹೋಮ್ ಡೇಟಾ ಡಾಟ್ ಅಂದ್ರೆ ಇದೊಂದು ಕಾಲಮ್ ವ್ಯಾಲ್ಯೂ. ಕ್ರಿಯೇಟ್ X ಏನು, ಫೀಚರ್ಸ್. ಸೊ X ಅನ್ನೋದು ಡೇಟಾ ಫ್ರೇಮ್ ಆಫ್ ಫೀಚರ್ಸ್. ಸೊ ಫೀಚರ್ಸ್ ಅಂದ್ರೆ ಯಾವ್ಯಾವ ಕಾಲಮ್ಸ್ ಬೇಕು ನಿಮ್ಗೆ ಪ್ರೈಸ್ ಕಂಡುಹಿಡಿಯೋದಕ್ಕೆ ಅಂತ. ಇಲ್ಲೊಂದಿಷ್ಟು ಕಾಲಮ್ಸ್ ತಗೊಂಡು ಹೋಮ್ ಡೇಟಾ ಒಳಗಡೆ ಪಾಸ್ ಮಾಡಿದಾಗ ಇಲ್ಲಿ ಡಾಟ್ ಇರಲ್ಲ, ಇಟ್ಸ್ ಲೈಕ್ ಹೋಮ್ ಡೇಟಾ ಆಫ್ ಬಾಕ್ಸ್ ಕನ್ವೆನ್ಷನ್. ಇದು ಡೇಟಾ ಫ್ರೇಮ್ ಬಂತು. ಸೊ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಸೇಮ್ ಟ್ರೈನ್
ಟೆಸ್ಟ್ ಸ್ಪ್ಲಿಟ್ ಅಂತ ಮಾಡ್ಬಿಟ್ಟು ಈ ಡೇಟಾ ಫ್ರೇಮ್ ನ ಕಳಿಸ್ಬೇಕು ಫೀಚರ್ಸ್ ಕಾಮ ವೈ ರ್ಯಾಂಡಮ್ ಸ್ಟೇಟ್ ಇಸ್ ಟು 1 ಯಾಕಂದ್ರೆ ಈಗ ಯಾವಾಗ್ಲೂ ಸೇಮ್ ಆಗಿರ್ಲಿ ಇನ್ ದ ಸೆನ್ಸ್ ರ್ಯಾಂಡಮ್ನೆಸ್ ಸೇಮ್ ಆಗಿರ್ಲಿ ಅಂತ. ಸೊ ಇದು ಸ್ಪ್ಲಿಟ್ ಆಯ್ತು. ಇವಾಗ ಮಾಡೆಲಿಂಗ್ ಕಡೆ ಬಂದೆ. ಅಂದ್ರೆ ಫಸ್ಟ್ ಪಾರ್ಟ್ ಆಯ್ತು, ಡೇಟಾನ ಸೆಟ್ ಮಾಡಿದ್ದು ಅಥವಾ ಡೇಟಾನ ಫೈನ್ ಟ್ಯೂನ್ ಮಾಡಿದ್ದು. ಸೆಕೆಂಡ್ ಪಾರ್ಟ್ ಬಂದು ಮಿಷಿನ್ ಲರ್ನಿಂಗ್ ಕಡೆ ಬಂತು. ಅಲ್ಲೇನ್ ಮಾಡ್ತೀವಿ, ಫಸ್ಟ್ ಮಾಡೆಲ್ ನ ಡಿಫೈನ್ ಮಾಡ್ತೀವಿ. ಮಾಡೆಲ್ ಡಿಫೈನ್ ಮಾಡಿದಾಗ ಡಿಸಿಷನ್ ಟ್ರೀ ರಿಗ್ರೆಸರ್ ರ್ಯಾಂಡಮ್ ಸ್ಟೇಟ್ ಇಸ್ ಟು 1. ನೆಕ್ಸ್ಟ್ ಸ್ಟೆಪ್ ಫಿಟ್ ಮಾಡ್ಬೇಕು. ಫಿಟ್ ಮಾಡಿದಾಗ ಯಾವಾಗಲೂ ನಾವು ಟ್ರೈನಿಂಗ್ ಡೇಟಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಪ್ರೆಡಿಕ್ಟ್ ಮಾಡ್ಬೇಕು. ಪ್ರೆಡಿಕ್ಟ್ ಮಾಡಿದಾಗ ಬರೀ ವ್ಯಾಲಿಡೇಷನ್ ಆಫ್ ಎಕ್ಸ್ ಅಂದ್ರೆ ವ್ಯಾಲಿಡೇಷನ್ ಮಾತ್ರ ಕಳಿಸ್ತೀವಿ, ಮತ್ತೆ ವೈ ಕಳ್ಸಲ್ಲ. ಯಾಕಂದ್ರೆ ಅದ್ರ ಜೊತೆ ಕಂಪೇರ್ ಮಾಡ್ಬೇಕಾಗಿರೋದು. ಎಕ್ಸ್ ಕಳ್ಸಿದ್ವಿ. ನೆಕ್ಸ್ಟ್ MAE ಕಂಡುಹಿಡಬೇಕಂದ್ರೆ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಮೆಥಡ್ ಇದೆ. ಅಲ್ಲಿ ಇವೆರಡು ಆರ್ಡರ್ ಯಾವ ತರ ಆದ್ರೂ ಕಳಿಸಿ, ಏನ್ ಪ್ರೆಡಿಕ್ಟ್ ಮಾಡಿದ್ವಿ ಮತ್ತೆ ಆಕ್ಚುಲ್ ವ್ಯಾಲ್ಯೂಸ್ ಏನು ಅಂತ. ಅವಾಗ ಆಕ್ಚುಲ್ MAE ಅಂತ ಬರುತ್ತೆ ನೋಡಿ. ಇವಾಗ ಇಲ್ಲಿ ಪ್ರಕಾರ MAE ಬಂದು 29,653 ಇದೆ ನಾವು ಮಾಡಿರೋ ಡೇಟಾಲಿ. ಇದನ್ನ ನಾವು ಇಂಪ್ರೂವ್ ಮಾಡ್ಬೇಕಂತ ಇವಾಗ ಹೇಗೆ ಅಂತ ನೋಡೋಣ. ಯು ಕುಡ್ ರೈಟ್ ಫಂಕ್ಷನ್ ಗೆಟ್ MAE ಯೋರ್ ಸೆಲ್ಫ್. ಫಾರ್ ನೌ ವಿ ವಿಲ್ ಸಪ್ಲೈ ಇಟ್. ಈ ಗೆಟ್ MAE ಅನ್ನೋದು ಒಂದು ಯುಟಿಲಿಟಿ ಫಂಕ್ಷನ್, ಅದು ನಾವೇ ಬರೀಬಹುದು, ಬಟ್ ಇಲ್ಲಿ ನಮ್ಗೋಸ್ಕರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಗ್ ಮಾಡಿದಾರೆ ಅಂದ್ರೆ ಸೇಮ್ ನಾವ್ ಇಲ್ಲಿ ಥಿಯರಿ ಇಲ್ಲಿ ಏನ್ ನೋಡ್ರೋ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಒಂದು ಮಾಡೆಲ್ ನ ಡಿಫೈನ್ ಮಾಡಿದಾರೆ, ಡಿಸಿಷನ್ ಟ್ರೀ ರಿಗ್ರೆಸರ್ ಅಂತ. ಅಲ್ಲಿ ಮ್ಯಾಕ್ಸಿಮಮ್ ಲೀಫ್ ನೋಡ್ಸ್ ಏನ್ ಕಳ್ಸಿದ್ರು ಅದು ತಗೊಂಡು ರ್ಯಾಂಡಮ್ ಸ್ಟೇಟ್ ಇಸ್ ಟು 0 ಕೊಟ್ಟಿದ್ದಾರೆ. ಸೇಮ್ ಫಿಟ್ ಟು ಪ್ರೆಡಿಕ್ಟ್ ಎರರ್ ಮಾಡಿ MAE ನ ಪಾಸ್ ಮಾಡ್ತಾ ಇದಾರೆ. ಸೊ ಈ ಮೆಥಡ್ ಆಲ್ರೆಡಿ ಇರುತ್ತೆ ನಮ್ಗೆ. ಸೊ ಇದನ್ನ ನಾವು ರೀಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಇದು ರನ್ ಮಾಡಿದ್ರೆ ಸೆಲ್ ಎಕ್ಸಿಕ್ಯೂಟೆಡ್ ಆಗಿದೆ. ಇಲ್ಲೇನು ರಿಟರ್ನ್ ಇಲ್ದಿರೋದ್ರಿಂದ ಏನೋ ಬರ್ತಾ ಇಲ್ಲ ಅಷ್ಟೇ, ಐ ಮೀನ್ ಪ್ರಿಂಟ್ ಇಲ್ದಿರೋದು. ನೌ ಸ್ಟೆಪ್ 1 ಕಂಪೇರ್ ಡಿಫ್ರೆಂಟ್ ಟ್ರೀ ಸೈಜಸ್. ಓಕೆ, ಇವಾಗ ಡಿಫ್ರೆಂಟ್ ಟ್ರೀ ಸೈಜಸ್ ಮಾಡೋ. ಟ್ರೀ ಸೈಜಸ್ ಹೆಂಗಾಗುತ್ತೆ, ಲೀಫ್ ನೋಟ್ಸ್ ಮೇಲೆ ಡಿಫೈನ್ ಆಗುತ್ತೆ. ಓಕೆ, ಇಲ್ಲೇನ್ ಹೇಳ್ತಾರೆ ನೋಡಿ, ಕಂಪ್ಯಾರಿಸನ್ ಇಷ್ಟಕ್ಕೆ ಮಾಡ್ಬೇಕಂತ. 1 2 3 4 6 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ 5 ಇಂದ 500 ತನಕ. ಆಮೇಲೆ ನಮ್ ಮೆಥಡ್ ಆಲ್ರೆಡಿ ಕೊಟ್ಟಿರುತ್ತೆ, ಇದನ್ನ ಈ ಮೆಥಡ್ ಒಳಗಡೆ ಕಾಲ್ ಮಾಡಬೇಕು. ರೈಟ್ ಲೂಪ್ ಟು ಫೈಂಡ್ ದ ಐಡಿಯಲ್ ಟ್ರೀ ಸೈಜ್ ಫ್ರಮ್ ಕ್ಯಾಂಡಿಡೇಟ್. ಸೊ ನಾವು ಇದೇ ತರನೇ ಒಂದು ಲೂಪ್ ಬರ್ದ್ಬಿಡ್ಬೋದು. ಅಂದ್ರೆ ಇಲ್ಲೊಂದು ಫಾರ್ ಲೂಪ್ ಇತ್ತಲ್ಲ, ಈ ತರ ಫಾರ್ ಲೂಪ್ ಹಾಕ್ಬಿಟ್ಟೆ ಬರಿಬಹುದು. ಅಥವಾ ಸ್ವಲ್ಪ ನಮ್ಗೆ ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಔಟ್ಪುಟ್ ಏನ್ ಬರುತ್ತೆ, 5 ಗೆ ಒಂದು ವ್ಯಾಲ್ಯೂ ಬರುತ್ತೆ, 25 ಗೆ ಒಂದು ವ್ಯಾಲ್ಯೂ ಬರುತ್ತೆ. ಅಂದ್ರೆ ಒಂದೊಂದು ಅಸೈನ್ ಆಗ್ತಾರಿಂದ ಇದನ್ನ ಡಿಕ್ಷನರಿ ತರನು ನಾನು ಮಾಡ್ಕೋಬಹುದು ಅಲ್ವಾ. ಸೊ ನಾನೇನ್ ಮಾಡ್ಬೋದಕ್ಕೆ, ಇಲ್ಲಿ ಏನಂತ ಕೊಟ್ಟಿದ್ದಾರೆ ಹೆಸರು, ಮೈ MAE ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ನೀವು MAE ಅಂಡರ್ಸ್ಕೋರ್ ಡಿಕ್ಟ್ ಅಂತಾನೆ ಕೊಟ್ಬಿಟ್ಟು ಡಿಕ್ಷನರಿ ಒಂದು ಡಿಫೈನ್ ಮಾಡಿ. ಡಿಕ್ಷನರಿಲಿ ಏನಿರುತ್ತೆ, ಈ ಲೀಫ್ ಅಂಡರ್ಸ್ಕೋರ್ ನೋಡ್, ಈ ಲೀಫ್ ನೋಡ್ ಏನ್ ಕಳ್ಸಿರ್ತಾರೆ ಈ ಕೀ ವ್ಯಾಲ್ಯೂ ತಗೊಳ್ಳಿ ಇಲ್ಲಿ, ಜೊತೆಗೆ ಗೆಟ್ ಅಂಡರ್ಸ್ಕೋರ್ MAE ಫಂಕ್ಷನ್ ನ ಕಾಲ್ ಮಾಡಿದ್ರೆ ಅದ್ರ ಆನ್ಸರ್ ಬರುತ್ತೆ ನಮ್ಗೆ. ಗೆಟ್ ಅಂಡರ್ಸ್ಕೋರ್ MAE ಅಂತ ತಗೊಂತದೆ, ಇದಿಷ್ಟು ವ್ಯಾಲ್ಯೂಸ್ ತಗೊಂತದೆ. ನಮ್ಗೆ ಅದೇ ತರ ನೇಮ್ಸ್ ಡಿಫೈನ್ ಮಾಡಿದ್ರೆ ಕಾಪಿ ಪೇಸ್ಟ್ ಮಾಡಿದ್ರೆ ವರ್ಕೌಟ್ ಆಗತ್ತೆ. ಓಕೆ, ಸೊ ಇದು ಒಂದೇ ಒಂದಕ್ಕೆ ಆಗತ್ತೆ. 5 ಮಾಡಿ ಇದು ಮಾಡಿದ್ರೆ ಫಾರ್ ಏನ್ ಇಲ್ಲಿ ಮ್ಯಾಕ್ಸಿಮಮ್ ಲೀಫ್ ನೋಟ್ಸ್ ಏನ್ ಪಾಸ್ ಆಗ್ಬೇಕು, ಫಾರ್ ಇದನ್ನ ಕಳಿಸ್ಬೇಕಲ್ವಾ. ಫಾರ್ ಲೀಫ್ ಅಂಡರ್ಸ್ಕೋರ್ ನೋಡ್, ಇಲ್ಲಿ ನಾನು ಡಿಫೈನ್ ಮಾಡಿರೋದು ಇನ್ ಕ್ಯಾಂಡಿಡೇಟ್ ಅಂಡರ್ಸ್ಕೋರ್ ಲೀಫ್ ಅಂಡರ್ಸ್ಕೋರ್ ನೋಡ್ಸ್. ಸೊ ಇದು ಡಿಕ್ಷನರಿ ಕಂಪ್ರೆನ್ಷನ್ ನಾನು ಮಾಡ್ತಾ ಇರೋದಲ್ವಾ ಬೇಸಿಕಲಿ ತಗೊಂಡು. ಯಾಕಂದ್ರೆ ಇಲ್ಲಿ ನಾನು ಇದೇ ತರ ಫಾರ್ ಲೂಪ್ ಬರ್ದ್ಬಿಟ್ಟು ಬರಿಬೋದಾಯ್ತು, ಬಟ್ ನಮ್ಗೆ ಈ ತರ 2 ವ್ಯಾಲ್ಯೂ ಇರುತ್ತೆ. ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡೋಣ. ಓಕೆ, ಇಲ್ಲಿ ಬೆಸ್ಟ್ ಸೈಜ್ ಬೇಕು ಅಂದ್ರೆ ಇವಾಗ ಒಂದು ಡಿಕ್ಷನರಿಲಿ ವ್ಯಾಲ್ಯೂಸ್ ಬಂದಿರುತ್ತೆ. 5 ಗೆ ಎಷ್ಟೋ 10,000, 25 ಗೆ 9,000, 50 ಗೆ 100,000 ಅಂತ. ಅದರಲ್ಲಿ ಬೆಸ್ಟ್ ಟ್ರೀ ಸೈಜ್ ಹೇಗೆ ಕಂಡುಹಿಡಿದ್ರೆ ನಾವು ಯಾವ ವ್ಯಾಲ್ಯೂ ತುಂಬಾ ಲೋಯೆಸ್ಟ್ ಆಗಿದೆ ಅಂತ ನಾನು ಕಂಡುಹಿಡಿಬೇಕಲ್ವಾ. ಸೊ ಇಲ್ಲಿ ನಾನು ಮಿನ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಮಿನಿಮಮ್ ಆಫ್ ಯಾವುದು MAE ಅಂಡರ್ಸ್ಕೋರ್ ಡಿಕ್ಟ್. MAE ಅಂಡರ್ಸ್ಕೋರ್ ಡಿಕ್ಟ್ ಅಲ್ಲಿ ಮಿನಿಮಮ್ ಕೀ ಮಾಡ್ಬಿಟ್ಟು ಯಾವ ವ್ಯಾಲ್ಯೂಸ್ ಒಳಗಡೆ ಮಿನಿಮಮ್ ಬೇಕು ನಂಗೆ, MAE ಅಂಡರ್ಸ್ಕೋರ್ ಡಿಕ್ಟ್ ಡಾಟ್ ಗೆಟ್. ಇದ್ರಲ್ಲಿ ಏನೇನು ಗೆಟ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸ್ ಅಲ್ಲಿ ಮಿನಿಮಮ್ ಇರೋದನ್ನ ಬೆಸ್ಟ್ ಟ್ರೀ ಸೈಜ್ ಅಂತ ಮಾಡುವಂತ. ಒಂದ್ಸಲಿ ರನ್ ಮಾಡೋಣ. ಓಕೆ, ಏನೋ ಒಂದು ಎರರ್ ಬಂತು. ಕ್ಯಾಂಡಿಡೇಟ್ ಲೀಫ್ ನೋಟ್ಸ್, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀನಿ ಅಷ್ಟೇ. ಕ್ಯಾಂಡಿಡೇಟ್ ಮ್ಯಾಕ್ಸ್ ಲೀಫ್ ನೋಟ್ಸ್ ಅಂತ ಅದ್ರ ಹೆಸರು. ನಾನು ಇಲ್ಲಿ ಕ್ಯಾಂಡಿಡೇಟ್ ಲೀಫ್ ನೋಟ್ಸ್ ಅಂತ ಮಾಡಿದೀನಿ. ಸೊ ಕಾಪಿ ಪೇಸ್ಟ್ ಮಾಡಿದ್ರೆ ರನ್ ಮಾಡಿದ್ರೆ ಇನ್ನ ದೊಡ್ಡ ಎರರ್ ಇದೆ. ಏನದು, ನೇಮ್ ಮ್ಯಾಕ್ಸ್ ಲೀಫ್ ನೋಟ್ಸ್ ಇಸ್ ನಾಟ್ ಡಿಫೈನ್ಡ್. ಮ್ಯಾಕ್ಸ್ ಲೀಫ್ ನೋಟ್ಸ್, ಓಕೆ, ಮ್ಯಾಕ್ಸ್ ಲೀಫ್ ನೋಟ್ಸ್. ಸೊ ಇಲ್ಲಿ ನಾನು ಮ್ಯಾಕ್ಸ್ ಲೀಫ್ ನೋಟ್ಸ್ ಅಂತಾನೆ ಮಾಡ್ಬೋಣ, ಯಾಕಂದ್ರೆ ಅದೇ ವ್ಯಾಲ್ಯೂನ ಪಾಸ್ ಮಾಡ್ತಾರಿಂದ. ಮ್ಯಾಕ್ಸ್ ಲೀಫ್ ನೋಟ್ಸ್ ಫಾರ್ ಮ್ಯಾಕ್ಸ್ ಲೀಫ್ ನೋಟ್ಸ್ ಇನ್ ಅಂತ ಮಾಡಿದ್ರೆ ವರ್ಕೌಟ್ ಆಗುತ್ತೆ.
ನೋಡಿ ಕರೆಕ್ಟ್ ಆಯ್ತು. ಸೊ ಅದು ವೇರಿಯಬಲ್ ಬೇರೆ ಹೆಸರು ಕೊಟ್ಟಿದ್ರಿಂದ ಆ ಫಂಕ್ಷನ್ ಒಳಗೆ ಅದು ಗೊತ್ತಾಗ್ತಿಲ್ಲ ಏನ್ ಫಂಕ್ಷನ್ ಅಂತ. ಸೊ ಈ ವ್ಯಾಲ್ಯೂ ಇದು ಡೈನಾಮಿಕ್ ಆಗಿ ಪಿಕಪ್ ಆಗಿ ನಮಗೆ ಪ್ರಿಂಟ್ ಆಗುತ್ತೆ. ನೀವು ಅಕಸ್ಮಾತ್ ಇದನ್ನ ನೋಡ್ಬೇಕು ಅಂದ್ರೆ ಡಿಕ್ಷನರಿ ಹೇಗೆ ಬಂದಿದೆ ಅಂತ ನೋಡ್ಬೇಕಂದ್ರೆ ಪ್ರಿಂಟ್ ಆಫ್ MAE_dict ಅಂತ ಮಾಡೋಣ. ಇದು ನಾವು ಪ್ರಿಂಟ್ ಮಾಡಿದ್ರೆ ನೋಡಿ ಡಿಕ್ಷನರಿ ಬಂತು. 5ಗೆ 35,000 ಚಿಲ್ಲರೆ ಬಂತು, ಏನೋ ಎರರ್. 25ಕ್ಕೆ 29,000, 50ಗೆ 27,000 ಆತ. ಸೊ ಬೆಸ್ಟ್ ಟ್ರೀ ಯಾವುದು ಅಂತ ನಾವು ಪ್ರಿಂಟ್ ಮಾಡೋಣ. ಪ್ರಿಂಟ್ ಮಾಡಿದ್ರೆ ಒಂದು ಐಡಿಯಾ ಬರುತ್ತೆ. ಪ್ರಿಂಟ್ ಬೆಸ್ಟ್ ಟ್ರೀ ಸೈಜ್ ಮಾಡಿ ಪ್ರಿಂಟ್ ಮಾಡಿದ್ರೆ 100ಗೆ ಬೆಸ್ಟ್ ಟ್ರೀ. ಯಾಕಂದ್ರೆ 100ಗೆ ನೋಡಿ 27,000 ಚಿಲ್ಲರೆ ಇದೆ, ಅದೇ ಕಡಿಮೆ ಇರುವಂತ ಎರರ್. ಸೊ ದಿಸ್ ಇಸ್ ಗುಡ್. ಸೊ ಇದು ಆಬ್ವಿಯಸ್ಲಿ ಕರೆಕ್ಟ್ ಆಗಿದೆ. ಇಂಟಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಡೋಣ. ಇಂಟ್ ಯು ಕ್ಯಾನ್ ಕಾಲ್ ಯು ನೀಡ್ ಟು ಮ್ಯಾಪ್ ದ ಅದೇ ಕರೆಕ್ಟ್ ಆಗಿ ಡೇಟಾ ಸ್ಟ್ರಕ್ಚರ್ ವ್ಯಾಲ್ಯೂ ಕರೆಕ್ಟ್ ಆಗಿ ಕೊಡಿ ಅಂತ ಹೇಳಿದಾರೆ, ಅಷ್ಟೇ, ಏನಿಲ್ಲ. ಸೊ ಸ್ಟೆಪ್ 1 ಸೊಲ್ಯೂಷನ್. ಓಕೆ, ಇವರು ಸ್ಕೋರ್ಸ್ ತಗೊಂಡು ಲೀವ್ ಸೈಜ್ ಮಾಡಿ ಓಕೆ ಅಂಡ್ ಸಿಮಿಲರ್ ಲೈನ್ಸ್ ಮಾಡಿದ್ದಾರೆ. ಮಿನಿಮಮ್ ಸ್ಕೋರ್ಸ್, ದಟ್ಸ್ ಗುಡ್. ಸೆಕೆಂಡ್ ಸ್ಟೆಪ್, ಫಿಟ್ ದ ಮಾಡೆಲ್ ಯೂಸಿಂಗ್ ಆಲ್ ಡೇಟಾ. ಯು ನೋ ದ ಬೆಸ್ಟ್ ಟ್ರೀ ಸೈಜ್. ಇವಾಗ ಗೊತ್ತಾಯ್ತು ಬೆಸ್ಟ್ ಟ್ರೀ ಸೈಜ್ ಎಷ್ಟು 100 ಅಂತ. If you are going to deploy this model in practice, you would make it even more accurate by using all of the data and keeping that tree size. That is, you don't need to hold out the validation data now. You have made all your model. Okay, ಇವ್ರು ಹೇಳ್ತಾ ಇದ್ದಾರೆ ಇವಾಗ ನನ್ನ ಮಾಡೆಲ್ ನ ಫಿಟ್ ಮಾಡಬೇಕು. ಹೇಗೆ ಫಿಟ್ ಮಾಡ್ತೀಯಾ ಅದನ್ನ ವ್ಯಾಲ್ಯೂಸ್ ಕೊಡು ಅಂತ. ಓಕೆ, ನಾನು ಇಲ್ಲಿ ಡಿಸಿಷನ್ ಟ್ರೀ ತಗೊಂಡಿದ್ದೀನಿ. ಸೊ ಇಲ್ಲಿ ಮ್ಯಾಕ್ಸ್ ಲೀಫ್ ಅಂಡರ್ಸ್ಕೋರ್ ನೋಟ್ಸ್ ತಾನೆ ಅದ್ರ ಕಾಲಮ್ ಹೆಸರು ಏನದು, ಮ್ಯಾಕ್ಸ್ ಲೀಫ್ ನೋಟ್ಸ್ is equal to 100 ಅಂತ ಮಾಡ್ಬೋದು ಅಲ್ವಾ? ಯಾಕಂದ್ರೆ ಅದೇ ತಾನೇ ಇಲ್ಲಿ ಬೆಸ್ಟ್ ಟ್ರೀ ಸೈಜ್ ಬಂದಿರೋದು. 100 ಮಾಡಿ random underscore state is equal to 1. ನಾವು ಯೂಶಲಿ ಇಲ್ಲಿ over data ಅಲ್ಲಿ 1 ಅಂತ ಮಾಡ್ತಾ ಇದೀವಿ. ಫಿಟ್ ದ ಫೈನಲ್ ಮಾಡೆಲ್ and comment the 2 lines. ಸೊ ಫೈನಲ್ ಇಲ್ಲಿ ಮಾಡೆಲ್ ಡಿಫೈನ್ ಮಾಡಿದೆ. ಇಲ್ಲಿ ಏನ್ ಕೊಡ್ಬೇಕು ನಾನು ಯೂಶಲಿ ಯಾವಾಗ್ಲೂ ಟ್ರೈನಿಂಗ್ ರಿಲೇಟೆಡ್ ಡೇಟಾ ಮಾತ್ರ ಕೊಡ್ಬೇಕು. ಅದು ಏನು ಮೇಲ್ಗಡೆ ಡಿಫೈನ್ ಮಾಡಿರೋದ್ರಲ್ಲಿ train x, train y. Where it is train x, train underscore y. So hopefully ಇದು ವರ್ಕ್ ಆಗಬೇಕು. ನೋಡೋಣ, ವರ್ಕ್ ಆಗಿಲ್ಲ ಅಂದ್ರೆ ಹಿಂಟ್ ಮತ್ತೆ ಸೊಲ್ಯೂಷನ್ ನೋಡೋಣ. Incorrect. Your model isn't quite accurate as expected. Did you fit it on all the data? ಇವ್ರು ಆಲ್ ದ ಡೇಟಾ ಅಂತ ಯಾಕೆ ಹೇಳ್ತಾರೆ? ಸೊ ಇವ್ರ ಎಕ್ಸ್ಪೆಕ್ಟೇಷನ್ ಇರೋದು ಎಕ್ಸ್ ಅಂಡ್ ವೈ ಫುಲ್ ಡೇಟಾ ತಗೋಂತನ. ಎಕ್ಸ್ ಅಂಡ್ ವೈ ಒಂದ್ಸಲಿ ಇದು ಎಕ್ಸ್ ಅಂಡ್ ವೈ ರನ್ ಮಾಡೋಣ. ಓಕೆ, ಸೊ ಇವ್ರು ಹೇಳ್ತಾ ಇದ್ದು ಗುರು ನೀನು ಟ್ರೈನಿಂಗ್ ಡೇಟಾ ಬೇಕಾಗಿಲ್ಲ, ಫುಲ್ ಡೇಟಾ ತಗೊಂಡೆ ರನ್ ಮಾಡುವಂತ. ಅದಕ್ಕೆ ಇಲ್ಲಿ ಎಕ್ಸ್ ಅಂಡ್ ವೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು. ಓಕೆ, ಸೊ ಸೊಲ್ಯೂಷನ್ ಅಲ್ಲಿ ಏನು ಹಿಂಟಲ್ಲಿ ಹೆಂಗ್ ಕೊಟ್ಟಿದ್ದಾರೆ? ಫಿಟ್ ವಿತ್ ದ ಐಡಿಯಲ್ ವ್ಯಾಲ್ಯೂ ಆಫ್ ಮ್ಯಾಕ್ಸ್ ಲೀಫ್ ನೋಟ್ಸ್. ದ ಫಸ್ಟ್ ಸ್ಟೆಪ್, ಯೂಸ್ ಆಲ್ ದ ಡೇಟಾ. ಅದೇ ಯೂಸ್ ಆಲ್ ದ ಡೇಟಾ ಅಂದಾಗ ಟ್ರೈನಿಂಗ್ ಇದನ್ನ ಸಪ್ರೇಟ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಮುಂಚೆ ಮಾಡ್ತಾ ಇದ್ರಲ್ಲ ಫಸ್ಟ್ ಲೆಸನ್ ಅಲ್ಲಿ ಅದೇ ತರ ಮಾಡಬೇಕು. ಸೊಲ್ಯೂಷನ್ ಏನಿದೆ? ಓಕೆ, ನಾನು ಇಲ್ಲಿ ಹಾರ್ಡ್ ಕೋಡ್ ಮಾಡಿದ್ದೀನಿ. ಅವರು ಇದಕ್ಕೆ ಬೆಸ್ಟ್ ಟ್ರೀ ಸೈಜ್ಗೆ ಅಸೈನ್ ಮಾಡಿದ್ರೆ ಡಾಟ್ ಫಿಟ್ ಎಕ್ಸ್ ವೈ. ಸೂಪರ್ಬ್. ಸೊ ಇಲ್ಲಿಗೆ ನಮ್ಗೆ ಅಂಡರ್ ಫಿಟ್ಟಿಂಗ್ ಅಂದ್ರೆ ಏನು, ಓವರ್ ಫಿಟ್ಟಿಂಗ್ ಅಂದ್ರೆ ಏನು ಅಂತೆಲ್ಲ ಒಂದು ಐಡಿಯಾ ಬಂದಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಇದುವರೆಗೂ ಯೂಸ್ ಮಾಡಿದ್ದು ಡಿಸಿಷನ್ ಟ್ರೀ ಅನ್ನೋ ಒಂದು ಮಷಿನ್ ಮಾಡಲ್. ರ್ಯಾಂಡಮ್ ಫಾರೆಸ್ಟ್ ಅಂತ ಒಂದು ಮೆಷಿನ್ ಮಾಡಲ್ ಇದೆ ಅಂತ, ಅದನ್ನ ಯೂಸ್ ಮಾಡಿ ಈ ಸ್ಕೋರ್ಸ್ ನ ಮತ್ತೆ ಇಂಪ್ರೂವ್ ಮಾಡಕ್ಕಾಗತ್ತಾ ಅಂತ ನೋಡೋಣ. ಸೊ ಇಲ್ಲಿ ಬೆಸ್ಟ್ ಅಲ್ಲೇ ನಮ್ಗೆ ಬಂದಿರೋ ಅಂತ ಆನ್ಸರು ಒಂದು 27,000 ಚಿಲ್ಲರೆ ಬಂದಿದೆ ಅಲ್ವಾ? ಇದನ್ನ ಮತ್ತೆ ಇಂಪ್ರೂವ್ ಮಾಡಕ್ಕಾಗತ್ತಾ ಅಂತ ರ್ಯಾಂಡಮ್ ಟ್ರೀಸ್ ಅಲ್ಲಿ ನಾವು ಕಲಿಬಹುದು. ಸೊ ರ್ಯಾಂಡಮ್ ಟ್ರೀಸ್ಗೆ ಇವಾಗ ಹೋಗೋಣ. So decision trees leave you with a difficult decision. A deep tree with lot of leaves will overfit because each prediction is coming from historical data and only few houses at its leaf. But a shallow tree with few leaves will poor performly because okay, ಇಲ್ಲಿ ಹೇಳ್ತಾ ಇದ್ರು ಸೇಮ್ ಇಷ್ಟು ತನಕ ನಾವೇನ್ ನೋಡಿದ್ರು ಅದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಡಿಸಿಷನ್ ಟ್ರೀಸ್ ಯೂಸ್ ಮಾಡಿದಾಗ ಓವರ್ ಫಿಟ್ಟಿಂಗ್ ಮತ್ತೆ ಅಂಡರ್ ಫಿಟ್ಟಿಂಗ್ ಪ್ರಾಬ್ಲಮ್ ತುಂಬಾನೇ ಬರುತ್ತೆ. ಯಾಕಂದ್ರೆ ನಂಬರ್ ಆಫ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗ್ತಾ ಇದ್ದಷ್ಟು ಓವರ್ ಫಿಟ್ ಆಗೋಗ್ತದೆ. ಶಾಲೋ ಅಂದ್ರೆ ಕಡಿಮೆ ಲೆವೆಲ್ಸ್ ಮಾಡ್ತಾ ಇದ್ದಕ್ಕೆ ಅದು ಅಂಡರ್ ಫಿಟ್ ಆಗ್ತಾ ಇದೆ. ಸೊ ಅಂಡರ್ ಫಿಟ್ಟಿಂಗ್ ಓವರ್ ಫಿಟ್ಟಿಂಗ್ ಅನ್ನೋದು ಒಂಥರ ಕಾಮನ್ ಪ್ರಾಬ್ಲಮ್, ಬಟ್ ಡಿಸಿಷನ್ ಟ್ರೀಸ್ ಅಲ್ಲಿ ತುಂಬಾ ಆಗತ್ತೆ. ಅದನ್ನ ಓವರ್ಕಮ್ ಮಾಡಕ್ಕೆ ಮಿಷಿನ್ ಲರ್ನಿಂಗ್ ಅಲ್ಲಿ ಬೇಕಾದಷ್ಟು ಮಾಡೆಲ್ಸ್ ಇದೆ. ಮೆನಿ ಮಾಡೆಲ್ಸ್ ಆಫ್ ಕ್ಲೆವರ್ ಐಡಿಯಾಸ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್. ಅದ್ರಲ್ಲಿ ಒಂದು ರ್ಯಾಂಡಮ್ ಫಾರೆಸ್ಟ್ ಅನ್ನೋದು ಒನ್ ಆಫ್ ದ ಮಾಡೆಲ್ಸ್. ಯಾತಿಕ ಹೆಸರು ಕೊಟ್ಟಿದ್ದಾರೆ ಏನು ಅಂತ ಮುಂದೆ ನೋಡೋಣ. ಸೊ ದ ರ್ಯಾಂಡಮ್ ಫಾರೆಸ್ಟ್ ಯೂಸಸ್ ಮೆನಿ ಟ್ರೀಸ್ ಅಂಡ್ ಇಟ್ ಮೇಕ್ಸ್ ಎ ಪ್ರೆಡಿಕ್ಷನ್ ಬೈ ಅವರೇಜಿಂಗ್ the predictions of each component tree. ಓಕೆ, ಇವ್ರು ಹೇಳ್ತಾ ಇರೋದು ರ್ಯಾಂಡಮ್ ಫಾರೆಸ್ಟ್ ಅಂದ್ರೆ ಫಾರೆಸ್ಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ರ್ಯಾಂಡಮ್ ಆಗಿ
ಟ್ರೀಸ್ ನ ಸೆಲೆಕ್ಟ್ ಮಾಡ್ತೀವಿ. ಎಲ್ಲ ಟ್ರೀಸ್ ಇರೋದನ್ನ ಫಾರೆಸ್ಟ್ ಅಂತ ಅನ್ಬೋದಲ್ವಾ ಬೈ ಡಿಫಾಲ್ಟ್. ಟ್ರೀಸ್ ಎಲ್ಲ ಸೇರಿ ಫಾರೆಸ್ಟ್ ಆಗುತ್ತೆ. ಸೊ ರ್ಯಾಂಡಮ್ ಫಾರೆಸ್ಟ್ ಅಂದ್ರೆ ಮೇಕ್ ಎ ಪ್ರಿಡಿಕ್ಷನ್ ಬೈ ಆವರೇಜಿಂಗ್ ದ ಪ್ರಿಡಿಕ್ಷನ್ಸ್ ಆಫ್ ಈಚ್ ಕಾಂಪೋನೆಂಟ್ ಟ್ರೀ. ಒಂದೊಂದು ಫ್ಲೋ ಅಲ್ಲಿ ಏನೇನ್ ಬಂದಿರುತ್ತೆ ಅದ್ರದ್ದೆಲ್ಲ ಆವರೇಜಿಂಗ್ ತಗೊಂಡು ಮಾಡ್ತೀವಂತ. ಸೊ ಇಟ್ ಜನರಲಿ ಹ್ಯಾಸ್ ಬೆಟರ್ ಪ್ರಿಡಿಕ್ಟಿವ್ ಅಕ್ಯುರಸಿ ದಾನ್ ಎ ಸಿಂಗಲ್ ಡಿಸಿಷನ್ ಟ್ರೀ ಅಂಡ್ ಇಟ್ ವರ್ಕ್ಸ್ ವೆಲ್ ವಿತ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಸೊ ಒಂದೇ ಒಂದು ಟ್ರೀ ಫ್ಲೋನ ನೋಡ್ಕೊಂಡು ನೀನು ಪ್ರಿಡಿಕ್ಟ್ ಮಾಡಕ್ಕಿನ ಎಲ್ಲಾದ್ರದ್ದು ತಗೊಂಡು ಅದ್ರಲ್ಲಿ ಒಂದು ಆವರೇಜ್ ತಗೊಂಡಿದ್ರೆ ಆನ್ಸರ್ ಅಕ್ಯುರಸಿ ಇನ್ನ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇಫ್ ಯು ಕೀಪ್ ಮಾಡಲಿಂಗ್ ಯು ವಿಲ್ ಲರ್ನ್ ಮೋರ್ ಮಾಡೆಲ್ಸ್ ವಿತ್ ಈವನ್ ಬೆಟರ್ ಪರ್ಫಾರ್ಮೆನ್ಸ್, ಬಟ್ ಮೆನಿ ಆಫ್ ದೋಸ್ ಆರ್ ಸೆನ್ಸಿಟಿವ್ ಟು ಗೆಟಿಂಗ್ ದ ರೈಟ್ ಪ್ಯಾರಾಮೀಟರ್ಸ್. ಇವ್ರು ಹೇಳ್ತಾ ಇರೋದು ಇದಕ್ಕಿನ್ನ ಸೂಪರ್ ಆಗಿರುವಂತ ಮಿಷಿನ್ ಲರ್ನಿಂಗ್ ಮಾಡೆಲ್ಸ್ ಇದೆ, ಬಟ್ ಅದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ ನೀವು ಕರೆಕ್ಟ್ ಆಗಿರೋ ಪ್ಯಾರಾಮೀಟರ್ಸ್ ಹುಡುಕೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈ ರ್ಯಾಂಡಮ್ ಫಾರೆಸ್ಟ್ ಒಂದು ಸಂವಾಟ್ ಬೆಟರ್ ಅಂತ ಹೇಳ್ತಾರೆ. ಅಂದ್ರೆ ವಿತ್ ಲೆಸ್ ಡಿಫಿಕಲ್ಟಿ ಯು ಕ್ಯಾನ್ ಅಚೀವ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ಎಕ್ಸಾಂಪಲ್ ನೋಡೋಣ. You have already seen the code to load data few times. At the end of the tutorial, we have the following. ಅಂದ್ರೆ ಡೇಟಾ ಹೇಗೆ ಲೋಡ್ ಮಾಡ್ತೀವಿ ಅಂತ ಆಲ್ರೆಡಿ ನೋಡಿದ್ದೀವಿ. ನೀವು ಇನ್ನೊಂದ್ಸರಿ ನೋಡ್ಬೇಕಾದ್ರೆ ನೋಡಿ. ಫೈಲ್ ತಗೊಂತೀರಾ, ರೀಡ್ CSV ಮಾಡ್ತೀರಾ, ಫೀಚರ್ಸ್ ಫೈಲ್ಸ್ ಕೊಡ್ತೀರಾ, ಅದಕ್ಕೆ ಎಕ್ಸ್ ಮಾಡ್ತೀರಾ, ವೈ ಇರುತ್ತೆ, ಡೇಟಾನ ಸ್ಪ್ಲಿಟ್ ಮಾಡ್ತೀರಾ, ಮತ್ತೆ XY ಕೊಟ್ಟು ಅಂದ್ರೆ ಈ ಡೇಟಾ ಎಲ್ಲ ಬರುತ್ತೆ. ದಟ್ಸ್ ಫೈನ್. ಸೊ ಅಲ್ಟಿಮೇಟ್ ಆಗಿ ನಿಮ್ಗೆ ಟ್ರೈನಿಂಗ್ ಡೇಟಾ ಇರುತ್ತೆ, ವ್ಯಾಲಿಡೇಷನ್ ಡೇಟಾ ಇರುತ್ತೆ. ಯಾವ್ದ್ರ ಮೇಲೆ? ಡೇಟಾ ಫ್ರೇಮ್ಸ್ ಮೇಲೆ ಅಂದ್ರೆ ಇರುತ್ತೆ, ಜೊತೆಗೆ ಆಕ್ಚುಲ್ ಒಂದು ಕಾಲಮ್ ನೀವು ಯಾವ್ದನ್ನ ಪ್ರೆಡಿಕ್ಟ್ ಮಾಡ್ತೀರಾ ಅದ್ರ ಮೇಲೂ ಬಂದಿರುತ್ತೆ. ಸೊ ವಿ ಬಿಲ್ಡ್ ಎ ರ್ಯಾಂಡಮ್ ಫಾರೆಸ್ಟ್ ಮಾಡೆಲ್ ಸಿಮಿಲರ್ಲಿ ಟು ಹೌ ವಿ ಬಿಲ್ಡ್ ಎ ಡಿಸಿಷನ್ ಟ್ರೀ. ಡಿಸಿಷನ್ ಟ್ರೀಗೆ ಏನ್ ಮಾಡಿದ್ವಿ? SKLearn ಅಥವಾ Scikit-learn ಎಕ್ಸ್ಟರ್ನಲ್ ಲೈಬ್ರರಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ವಲ್ಲ, ಅದೇ ತರನೇ ರ್ಯಾಂಡಮ್ ಫಾರೆಸ್ಟ್ ಮಾಡ್ತೀವಿ. ಬಟ್ ಓನ್ಲಿ ಡಿಫ್ರೆನ್ಸಸ್ ಅಲ್ಲಿ ಡಿಸಿಷನ್ ಟ್ರೀ ರೆಗ್ರೆಸರ್ ಅನ್ನೋ ಕ್ಲಾಸ್ ಅಥವಾ ಮೆಥಡ್ ನ ಕರಿತಾ ಇದ್ವಿ, ಇಲ್ಲಿ ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್ ಅನ್ನೋ ಕ್ಲಾಸ್ ನ ಕರಿತೀವಿ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡಿದ್ರೆ ಫ್ರಮ್ sklearn.ensemble ಅನ್ನೋ ಒಂದು ಮಾಡ್ಯೂಲ್ ಅಲ್ಲಿ ವಿ ಆರ್ ಇಂಪೋರ್ಟಿಂಗ್ ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್. ಇದು ಮೀನ್ ಅಬ್ಸಲ್ಯೂಟ್ ಎರರ್ ಬೇಕೇ ಬೇಕಲ್ವಾ? ಯಾಕಂದ್ರೆ ಮಾಡೆಲ್ ಇಂಪ್ರೂವ್ ಆಗ್ತದೆ ಅಂತ ಹೀಗೆ ಗೊತ್ತಾಗುತ್ತೆ ನಿಮಗೆ, ಎರರ್ ಕಡಿಮೆ ಆಗ್ತಾ ಇರತ್ತೆ. ಸೊ ಇಲ್ಲಿ ಬಂತ ಫಾರೆಸ್ಟ್ ಮಾಡೆಲ್ ಇಸ್ ಈಕ್ವಲ್ ಟು, ಅಂದ್ರೆ ಇದು ಫಾರೆಸ್ಟ್ ಮಾಡೆಲ್ ಅಂತ ಕೊಡಬಹುದು, ಫಾರೆಸ್ಟ್ ಅಂದ್ರೆ ಯಾಕಂದ್ರೆ ರ್ಯಾಂಡಮ್ ಫಾರೆಸ್ಟ್ ಯೂಸ್ ಮಾಡ್ತಾನೆ ಅಂತ, ಇಸ್ ಈಕ್ವಲ್ ಟು ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್ ರ್ಯಾಂಡಮ್ ಸ್ಟೇಟ್ ಇಸ್ ಈಕ್ವಲ್ ಟು 1. ಇದು 1 ಪಾಸ್ ಮಾಡಿದ್ರೆ ಫಾರೆಸ್ಟ್ ಮಾಡೆಲ್ ಡಾಟ್, ಇದು ಮಾಡೆಲ್ ಡೆಫಿನೇಷನ್ ಅಂದ್ರೆ ಫಸ್ಟ್ ಸ್ಟೆಪ್ ಆಫ್ ಮಿಷಿನ್ ಲರ್ನಿಂಗ್ ಅಂದ್ರೆ ಡಿಫೈನ್ ಮಾಡಿದೆ. ಸೆಕೆಂಡ್ ಏನೋ ಫಿಟ್ ಮಾಡಿದಾಗ ಜಸ್ಟ್ ಸೆಂಡಿಂಗ್ ದ ಟ್ರೈನಿಂಗ್ ಡೇಟಾ, ಟ್ರೈನ್ ಎಕ್ಸ್ ಟ್ರೈನ್ ವೈ. ಥರ್ಡ್ ಸ್ಟೆಪ್ ಪ್ರಿಡಿಕ್ಷನ್ ಮಾಡ್ತಾ ಇದೀನಿ, ಅವಾಗ ಅಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಅಂದ್ರೆ ವ್ಯಾಲಿಡೇಷನ್ ವ್ಯಾಲ್ಯೂನ ಕಳಿಸ್ತಾ ಇದೀನಿ. ಇದ್ ಮೂರು ಆದ್ಮೇಲೆ ನಾನು ಎವ್ಯಾಲ್ಯೂಯೇಟ್ ಮಾಡ್ಬೇಕು. ಸೊ ಎವ್ಯಾಲ್ಯೂಯೇಷನ್ಗೆ ಫಸ್ಟ್ ಮೀನ್ ಅಬ್ಸಲ್ಯೂಟ್ ಎರರ್ ಕಂಡು ಹಿಡಿದಾಗ ಇವೆರಡನ್ನ ರ್ಯಾಂಡಮ್ ಆಗ್ಬೇಕಾದ್ರೆ ಇಲ್ಲಿ ಅಲ್ಲಿ ಕಳಿಸ್ಬೋದು, ಇದೇ ಆರ್ಡರ್ ಅಂತಲ್ಲ. ಫಸ್ಟ್ ವ್ಯಾಲಿಡೇಷನ್ ಆಫ್ ವೈ ಡೇಟಾನ ಕಳಿಸಿ ಏನ್ ಪ್ರಿಡಿಕ್ಟ್ ಮಾಡಿದೀವಿ ಅಂತ ನೋಡಿದ್ರೆ ಕ್ಲೋಸ್ ಟು 19,100 ಅಲ್ಲ 1,91,000 ಚೇಂಜ್ ಅಷ್ಟು ಎರರ್ ಬರ್ತಾ ಇದೆ. ನೀವ್ ಇಲ್ಲಿ ಗಮನಿಸಿದ್ರೆ ನಮ್ದು ಅರ್ಲಿಯರ್ ಡಿಸಿಷನ್ ಟ್ರೀ ಮಾಡಿದಾಗ ಇದೇ ಸೇಮ್ ಡೇಟಾಗೆ ಸೇಮ್ ಸೆಟ್ ಆಫ್ ಇದಕ್ಕೆ ನಮ್ಮ ಮಾಡೆಲ್ ಅಲ್ಲಿ 2.5 ಲಕ್ಷದಷ್ಟು ಎರರ್ ಡಿಫರೆನ್ಸ್ ಬರ್ತಾ ಇತ್ತು, ಅಥವಾ ಅಷ್ಟು ದೊಡ್ಡ ಮೀನ್ ಅಬ್ಸಲ್ಯೂಟ್ ಎರರ್ ಇತ್ತು. ಬಟ್ ಅದ್ ಜಸ್ಟ್ ರ್ಯಾಂಡಮ್ ಫಾರೆಸ್ಟ್ ಯೂಸ್ ಮಾಡೋದಕ್ಕೆ 1,91,000 ಬರ್ತದೆ ಎರರ್. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 60,000 ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಸೊ ನಾವ್ ಏನು ಮಾಡ್ದಿರ ಜಸ್ಟ್ ರ್ಯಾಂಡಮ್ ಫಾರೆಸ್ಟ್ ಯೂಸ್ ಮಾಡೋದಕ್ಕೆ ಯಾಕಂದ್ರೆ ಬಿಹೈಂಡ್ ದ ಸೀನ್ಸ್ ಇಂಟರ್ನಲಿ ಒಳ್ಳೊಳ್ಳೆ ಕ್ಲಾಸಸ್ ಮೆಥಡ್ಸ್ ಎಲ್ಲ ಹಾಕಿ ಅಲ್ಲೇನೋ ಡಿಸಿಷನ್ ಲಾಜಿಕ್ ಆಗಿರುತ್ತೆ. ಬಟ್ ಫ್ರಮ್ ಇನ್ ಇಂಪ್ಲಿಮೆಂಟೇಷನ್ ಪರ್ಸ್ಪೆಕ್ಟಿವ್ ಹೇಳ್ತಾ ಇರೋದು ಇನ್ ಡಿಸಿಷನ್ ಟ್ರೀಗಿಂತ ರ್ಯಾಂಡಮ್ ಫಾರೆಸ್ಟ್ ಚೆನ್ನಾಗಿ ವರ್ಕ್ ಆಗ್ತದೆ, ನೀನ್ ಬೇರೆ ಎಲ್ಲ ಹಾಗೆ ಇಟ್ಕೊಂಡ್ರು ಕೂಡ. ಸೊ ಇವಾಗ ನಮ್ ಮಾಡೆಲ್ ಇತ್ತಲ್ಲ IOR ಡೇಟಾ ಮೇಲೆ ಇದನ್ನೇ ಯೂಸ್ ಮಾಡಿದ್ರೆ ಯಾವ ತರ ಆಗತ್ತೆ ಅಂತ ನಮ್ಮನ್ನ ಕೇಳ್ತಾರೆ. ಸೊ ಅದನ್ನ ಮಾಡೋಣ ಬನ್ನಿ. ಸೊ ಸಿಮಿಲರ್ ಆಗಿ ಫಸ್ಟ್ ವಿ ನೀಡ್ ಟು ಲೋಡ್ ಇಟ್, ಯಾಕಂದ್ರೆ ಈ ಡೇಟಾ ಎಲ್ಲ ನಮ್ಗೆ ಯೂಸ್ ಮಾಡ್ಕೋಬೇಕಲ್ವಾ. ಸೊ ಏನ್ ಮಾಡ್ತಾ ಇದೀವಿ? ಅಂಡಾಸ್ ಇಂಪೋರ್ಟ್ ಮಾಡಿದ್ವಿ, ಮೀನ್ ಅಬ್ಸಲ್ಯೂಟ್ ಎರರ್ ಇಂಪೋರ್ಟ್ ಮಾಡಿದ್ವಿ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಯಾಕಂದ್ರೆ ಡೇಟಾನ ಸ್ಪ್ಲಿಟ್ ಮಾಡೋದಕ್ಕೆ ಬೇಕಾಗತ್ತೆ, ಆಮೇಲೆ ಡಿಸಿಷನ್ ಟ್ರೀ ರಿಗ್ರೆಸನ್ ಇಂಪೋರ್ಟ್ ಮಾಡ್ತೇವೆ. ಇದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು, ಗುರು ಯಾವ ಮಾಡ್ಯೂಲ್ ಇದೆ, ಯಾವ ಎಕ್ಸ್ಟರ್ನಲ್ ಲೈಬ್ರರಿ ಅಂತ ಜಸ್ಟ್ ಗೂಗಲ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕಷ್ಟೇ. ಅವಾಗ ಅದಕ್ಕೆ ಏನ್ ಬೇಕು ಅಂದ್ರೆ ಮಾಡೆಲ್ ಸೆಲೆಕ್ಷನ್ ಸ್ಕೈಫಿಟ್ ಎಕ್ಸ್ಟರ್ನಲ್ ಲೈಬ್ರರಿ ಅಥವಾ SKLearn ಅಂತ ಗೊತ್ತಾಗುತ್ತೆ. ಸಿಮಿಲರ್ ಆಗಿ ಡಿಸಿಷನ್ ಟ್ರೀ ರಿಗ್ರೆಸರ್ಗೆ ಟ್ರೀ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಫೈಲ್ ಪಾತ್ ಕೊಟ್ಟಿದ್ದಾರೆ, ಅದನ್ನ ರೀಡ್ CSV ಮೆಥಡ್ ಮಾಡ್ಕೊಂಡು ಹೋಮ್ ಡೇಟಾಗೆ ಹಾಕೊಂಡೆ. ಸೊ ಇಲ್ಲಿ ತನಕ ನಾನು ಡೇಟಾನ ರೆಡಿ ಮಾಡ್ಕೊಂಡಿದ್ದು ಆಯ್ತು. ಇವಾಗ ಮಾಡಲ್ ಇಲ್ಲಿವರೆಗೂ ಇನ್ನ 2 ಸ್ಟೆಪ್ ಇದೆ. ಅದ್ಲೇನ್ ಮಾಡ್ತಾ ಇದೀನಿ, ಫಸ್ಟ್ ವೈ ಮತ್ತೆ ಎಕ್ಸ್ ನ ಡಿಫೈನ್ ಮಾಡಿ. ವೈ ಅಂದ್ರೆ ಏನು? ಟಾರ್ಗೆಟ್ ಆಬ್ಜೆಕ್ಟ್ ಯಾವುದು ಅಂತ. ಎಕ್ಸ್ ಅಂದ್ರೆ ಡೇಟಾ ಫ್ರೇಮ್ ಆಫ್ ಫೀಚರ್ಸ್. ಸೊ ಫೀಚರ್ಸ್ ಅಂದ್ರೆ ಯಾವ್ಯಾವ ಕಾಲಮ್ ಬೇಕು ಅನ್ನೋದು ತಗೊಂತೀನಿ. ಆ ಡೇಟಾ ಫ್ರೇಮ್ ನ ಕರೆದು PD ಬಂದಿರುತ್ತಲ್ಲ ಅದು ಡೇಟಾ ಫ್ರೇಮ್ ಅಲ್ಲಿ ಫೀಚರ್ಸ್ ನ ಕಳ್ಸಿದ್ರೆ ನಮಗೆ ಎಕ್ಸ್ ಅನ್ನೋದು ಬರುತ್ತೆ ಕನ್ವೆನ್ಷನ್ ಅಲ್ಲಿ. ಅದಕ್ಕೆ ಹೆಸರು ಸುಮ್ಮನೆ ಎಲ್ಲರೂ ಯೂಸ್ ಮಾಡ್ತಾರೆ ಎಕ್ಸ್ ಅಂತ ಕರಿತಾ ಇದೀವಿ ಅಷ್ಟೇ. ಸ್ಪ್ಲಿಟ್ ಮಾಡ್ಬೇಕಾದ್ರೆ 4 ವ್ಯಾಲ್ಯೂ ಕೊಟ್ಟು ಈಕ್ವಲ್ ಟು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಮೆಥಡ್ ನ ಕರೆದು ಅಥವಾ ಕ್ಲಾಸ್ ನ ಕರೆದು ಎಕ್ಸ್ ವೈ ರ್ಯಾಂಡಮ್ ಅಂದ್ರೆ ಎಕ್ಸ್ ವೈ ಇಲ್ಲಿ ಬಂದಿರುತ್ತೆ ಅದನ್ನ ಕಳಿಸ್ತಾ ಇದೀನಿ. ಸೊ ಇಷ್ಟು ಮಾಡಿದಾಗ ನಂಗೆ ಟೆಸ್ಟ್ ಡೇಟಾ ರೆಡಿ ಆಯ್ತು. ನೆಕ್ಸ್ಟ್ ನಾನು ಅದನ್ನ ಮಾಡೆಲ್ ಮಾಡಬೇಕು. ಫಸ್ಟ್ ಮಾಡೆಲಿಂಗ್ ಅಂತ ಏನರ್ಥ? ಡಿಫೈನ್ ದ ಮಾಡೆಲ್.
ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಡಿಸಿಷನ್ ಟ್ರೀ ರಿಗ್ರೆಸರ್. ಸೊ ರ್ಯಾಂಡಮ್ ಸ್ಟೇಟ್ ಈಕ್ವಲ್ ಟು ಅಂದ್ರೆ ಮಾಡೆಲ್ ಡಿಫೈನ್ ಆಯ್ತು. ನೆಕ್ಸ್ಟ್ ಅದನ್ನ ಫಿಟ್ ಮಾಡ್ಬೇಕು. ಫಿಟ್ ಮಾಡ್ಬೇಕಾದ್ರೆ ಯಾವಾಗಲೂ ಟ್ರೈನಿಂಗ್ ಡೇಟಾನ ಕಳಿಸ್ತೀನಿ. ಅದಾದ್ಮೇಲೆ ನಾನು ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಥರ್ಡ್ ಸ್ಟೆಪ್. ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಯಾವಾಗಲೂ ವ್ಯಾಲಿಡೇಷನ್ ಆಫ್ ದ ಡೇಟಾ ಕಳ್ಸಿರೋ ಅಷ್ಟು ವೈ ಬೇಕಲ್ಲ, ವೈ ಇಸ್ ಲೈಕ್ ಏನು ಅದು ಆಕ್ಚುಲ್ ವ್ಯಾಲ್ಯೂಸ್ ಅಂತ, ಅದನ್ನ ನಾನು ಮೀನ್ ಅಬ್ಸಲ್ಯೂಟ್ ಎರರ್ ಅಲ್ಲಿ ಕಂಪ್ಯಾರಿಸನ್ಗೆ ಯೂಸ್ ಮಾಡ್ಕೊಂತೀನಿ. ಸೊ ಪ್ರಿಂಟ್ ಆಯ್ತು. ಸೊ ಯೂಸಿಂಗ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಮ್ಯಾಕ್ಸಿಮಮ್, ನಾವು ಲಾಸ್ಟ್ ಟೈಮ್ ನೋಡಿದಾಗ ಗೊತ್ತಾಯ್ತಲ್ವಾ, 100 ಇಸ್ ದ ಬೆಸ್ಟ್ ಆಪ್ಟಿಮಲ್ ಮ್ಯಾಕ್ಸಿಮಮ್ ಲೆವೆಲ್ ಅಂತ ಗೊತ್ತಾಯ್ತು. ಸೊ ಇದು ಏನು ಮಾಡದೇ ಇದ್ದಾಗ ಬರುವಂತ ಒಂದು ಇದು ಮೀನ್ ಅಬ್ಸಲ್ಯೂಟ್ ಎರರ್. ಇದು 100 ಅಂತ ಎಕ್ಸ್ಟರ್ನಲಿ ಕೊಟ್ಟು ಪ್ರೆಡಿಕ್ಟ್ ಮಾಡಿದಾಗ ಬರುವಂತ ಒಂದು ಆನ್ಸರ್. ನೋಡಿ, ನಾರ್ಮಲ್ ಆಗಿ ಕೊಟ್ಟಾಗ 29,653 ಬಂದಿದೆ ಎರರ್. ಅದೇ ME ಫಾರ್ ಬೆಸ್ಟ್ ವ್ಯಾಲ್ಯೂ ಮಾಡಿದಾಗ 27,000. ಸೊ ಇಲ್ಲೇ ನನಗೆ ಅರೌಂಡ್ ಒಂದು 2,000ದಷ್ಟು ಇಂಪ್ರೂವ್ಮೆಂಟ್ ಆಯ್ತು. ಬಟ್ ಇದಕ್ಕಿನ್ನ ಏನಾರ ಇಂಪ್ರೂವ್ಮೆಂಟ್ ಮಾಡಕ್ ಆಗತ್ತಾ ಅಂತ ಇವಾಗ ನಾವು ನೋಡ್ಬೇಕು. ಸೊ ಫ್ರಮ್ SKLN ಎನ್ಸೆಬಲ್ ರ್ಯಾಂಡಮ್ ಫಾರೆಸ್ಟ್ ರಿಗ್ರೆಸರ್ ಇದನ್ನ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನೋಡಿದ್ರೆ ಇಲ್ಲಿ ಎನ್ಸೆಂಬಲ್ ಅಂತ ಇದೆ, ಇಲ್ಲಿ ಟ್ರೀ ಅಂತ ಇದೆ ಡಿಸಿಷನ್ ಟ್ರೀಗೆ. ಸೊ ಈ ತರದೆಲ್ಲ ಎಲ್ಲಾನು ಅಪ್ಡೇಟ್ಕೊಳಕ್ಕಾಗಲ್ಲ. ಜಸ್ಟ್ ಗೂಗಲ್ ಇಟ್ ಅರೌಂಡ್ ಅಂಡ್ ಟ್ರೈ ಇಂಪೋರ್ಟಿಂಗ್. ಪ್ರಾಬ್ಲಿ ನೀವು ಹೋಗ್ತಾ ಇದನ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾಗ ಹಾಗೆ ಬಾಯಿಗೆ ಬರುತ್ತೆ ಯಾವ ಎಕ್ಸ್ಟರ್ನಲ್ ಲೈಬ್ರರಿ ಗುಡ್ ಹೋಯ್ತು ಅಂತ. ಓಕೆ, ಡಿಫೈನ್ ದ ಮಾಡೆಲ್, ಸೆಟ್ ರ್ಯಾಂಡಮ್ ಸ್ಟೇಟ್ ಟು 1. ಓಕೆ, ಇಲ್ಲಿ ಒಂದು ಹಿಂಟ್ ತಗೋಣ. ಡಿಫೈನ್ ದ ಮಾಡೆಲ್ ಯಾವ ತರ ಮಾಡೋದು ಅಂತ. ರಿವ್ಯೂ ದ ಕೋಡ್ ಅಬೌವ್ ವಿತ್ ಡಿಸಿಷನ್ ಟ್ರೀ, ಯೂಸ್ ದ ರ್ಯಾಂಡಮ್ ರಿಗ್ರೆಸರ್. ಇವ್ರು ಹೇಳ್ತಾ ಇದಾರೆ ಎಲ್ಲ ಅದೇ ತರನೇ ಇರುತ್ತೆ. ಆಲ್ ಯು ನೀಡ್ ಟು ಡೂ ಇಸ್ ಇಲ್ಲಿ ಯಾವ ತರ ಇಂಪೋರ್ಟ್ ಮಾಡ್ಕೊಂತಾ ಇದಾರೆ ಡಿಸಿಷನ್ ರಿಗ್ರೆಸರ್ ಟ್ರೀ ಅಂತ ಮಾಡಿ ಈ ಮಾಡೆಲ್ ಡಿಫೈನ್ ಮಾಡಿದಾರಲ್ವಾ, ಇದ್ರ ಬದಲು ಜಸ್ಟ್ ಕಾಪಿ ಮಾಡ್ಕೊ ಇಲ್ಲಿ ರ್ಯಾಂಡಮ್ ಫಾರೆಸ್ಟ್ ರಿಗ್ರೆಸರ್ ನ ಕಾಲ್ ಮಾಡು. ಸೊ ಇಲ್ಲಿ ಮಾಡಿದಾಗ ನಿಮ್ ಮಾಡೆಲ್ ನ ಡಿಫೈನ್ ಮಾಡಿದೆ. ಇವಾಗ ಮಾಡೆಲ್ ನ ಫಿಟ್ ಮಾಡಬೇಕು. ಸೊ rf.model_fit ಅಂತ ನಾನು ಮಾಡಿದ್ರೆ ಹೀಗೆ ಮಾಡ್ಬೋದು. rf_model ಡಾಟ್ ಫಿಟ್ ಮಾಡಿ ಟ್ರೈನಿಂಗ್ ಡೇಟಾನ ಕಳಿಸ್ಬೇಕು. train_x, train_y. ಸೊ ಇದು ಫಿಟ್ ಆಯ್ತು. ನೆಕ್ಸ್ಟ್ ಮೀನ್ ಅಬ್ಸಲ್ಯೂಟ್ ಎರರ್ ಕಂಡಿಡಿ ಅಂತ. ಮೀನ್ ಅಬ್ಸಲ್ಯೂಟ್ ಎರರ್ಗೆ ಆಲ್ರೆಡಿ ಮೀನ್ ಅಬ್ಸಲ್ಯೂಟ್ ಎರರ್ ಅನ್ನೋ ಕ್ಲಾಸ್ ಅಥವಾ ಮೆಥಡ್ ಆಲ್ರೆಡಿ ಇದೆ ನಮ್ಗೆ. ಅದ್ರೊಳಗಡೆ ನಾನು ಏನ್ ಕಳಿಸ್ಬೇಕು? ಓಕೆ, ಫಿಟ್ ಮಾಡಿದ್ದಾಯ್ತು. ಪ್ರೆಡಿಕ್ಷನ್ ಮಾಡ್ಬೇಕು. ಇದು ಮಾಡೋದಕ್ಕೆ ಮುಂಚೆ ನಾನು ಪ್ರೆಡಿಕ್ಟ್ ಮಾಡ್ಬೇಕಲ್ವಾ. ಸೊ ವ್ಯಾಲ್ಯೂ ಪ್ರೆಡಿಕ್ಷನ್ಸ್ ಅಂತಾನೆ ಮಾಡೋಣ. ಸೇಮ್ ಆಗ್ಲೇ ಅವ್ರು ಏನ್ ಕೊಟ್ಟಿದಾರೋ ಅದೇ ತರನೇ ಇಸ್ ಈಕ್ವಲ್ ಟು rf_model ಡಾಟ್ ಪ್ರೆಡಿಕ್ಟ್ ಮಾಡಿ ಇಲ್ಲಿ ವ್ಯಾಲಿಡೇಷನ್ ಆಫ್ ಎಕ್ಸ್ ನ ಕಳಿಸ್ತೀನಿ. ಯಾಕಂದ್ರೆ ಇದು ಟ್ರೈನ್ ಮಾಡಿದ್ದೀನಿ, ಇವಾಗ ಅದ್ರ ಆಕ್ಚುಲ್ ವ್ಯಾಲ್ಯೂ ಕಳಿಸ್ತಾ ಇದ್ದೀನಿ. ಸೊ ಇಲ್ಲಿ ವ್ಯಾಲಿಡೇಷನ್ ಆಫ್ ಇದು ಬಂದಿರುತ್ತೆ. ಸೊ ಇವಾಗ ಮೀನ್ ಅಬ್ಸಲ್ಯೂಟ್ ಎರರ್ ಕಂಡಿಡಿಬೇಕು ಅಂದಾಗ val_predictions ನ val_y ನ ಪಾಸ್ ಮಾಡಕ್ಕೆ. ಇದು ಯಾವ್ದೇ ಆರ್ಡರ್ ಬೇಕಾದ್ರೆ ಮಾಡ್ಬೋದು ಅಂತ ನಿನ್ನೆ ನೋಡಿದ್ವಿ. ಸೊ ಹೋಪ್ಫುಲಿ ಇದು ಕರೆಕ್ಟ್ ಆಗಿರ್ಬೇಕು. ನೋಡೋಣ, ರನ್ ಮಾಡಿ. ಸೊ ಕರೆಕ್ಟ್ ಆಗಿದೆ. ಸೊ ನಮ್ ಸ್ಟೆಪ್ ವೈಸ್ ಹೋದ್ರೆ ಆಬ್ವಿಯಸ್ಲಿ ಯಾವುದೇ ಒಂದು ಡೌಟ್ ಇಲ್ದಿರ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ಇವ್ರು ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬೋಣ ಒಂದ್ಸಲಿ. ಸೊ ಸೇಮ್ ವೇ ಫಸ್ಟ್ ಮಾಡೆಲ್ ನ ತಗೊಂಡಿದ್ದಾರೆ, ಫಿಟ್ ಮಾಡಿದ್ದಾರೆ. ಸೊ ಅಬ್ಸಲ್ಯೂಟ್ ಎರರ್ ಬೇಕು ಅಂದ್ರೆ ಪ್ರೆಡಿಕ್ಟ್ ಕೂಡ ಮಾಡ್ಬೇಕು. ಥರ್ಡ್ ಸ್ಟೆಪ್ ಅದ್ ಮಾಡಿ ಫೋರ್ತ್ ಸ್ಟೆಪ್ ಮಾಡಿದ್ದಾರೆ. ಸೊ ಇಲ್ಲೇನ್ ಹೇಳ್ತಾರೆ, ಯು ಆರ್ ಸ್ಪೆಸಿಫೈಡ್ ಇನ್ಸ್ಟ್ರಕ್ಷನ್ಸ್ ಅಟ್ ದ ಸ್ಟಾಪ್ ಆಫ್ ದಿಸ್ ಹೆಲ್ಪ್ ಯು ಲರ್ನ್. ಓಕೆ ಗುರು, ಎಲ್ಲ ಎಲ್ಲ ಮಾಡಿದ್ಯಾ, ಆಲ್ ಗುಡ್. ನೌ ಯು ಆರ್ ಆಲ್ ಸೆಟ್ ಫಾರ್ ಮೆಷಿನ್ ಲರ್ನಿಂಗ್ ಕಾಂಪಿಟೇಷನ್ಸ್ ಅಂತ. ಸೊ ನಾಳೆ ಪ್ರಾಬಬ್ಲಿ ಅದ ಮೆಷಿನ್ ಲರ್ನಿಂಗ್ ಕಾಂಪಿಟೇಷನ್ ಒಂದು ತೋರಿಸಿ ಅದಕ್ಕೆ ನಾವು ಯಾವ ತರ ಸಬ್ಮಿಟ್ ಮಾಡೋದು ಅಂತ ಇವರು ತಿಳಿಸ್ಕೊಡ್ಬೋದು. ಸೊ ಈ ಜರ್ನಿಲಿ ನಮ್ ಜೊತೆ ನಾಳೆ ಇದ್ರೆ ನೀವು ಮೆಷಿನ್ ಲರ್ನಿಂಗ್ ಕಾಂಪಿಟೇಷನ್ಸ್ ಬಗ್ಗೆ ಜೊತೆಯಾಗಿ ಕಲಿಯೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂದ್ರೆ ಮುಂದೆ ಬರುವಂತ ವಿಡಿಯೋಸ್ನೆಲ್ಲ ನಿಮ್ಗೆ ಈಸಿಯಾಗಿ ತಲುಪ್ಸಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.